ಪ್ರೀತಿ ಸ್ವರೂಪನಾದ ತಂದೆ, ನಿನ್ನ ಘನವುಳ್ಳ ಶ್ರೇಷ್ಠವಾದ ನಾಮಕ್ಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಮತ್ತೊಂದು ಸಾರಿ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸ್ತೇವೆ ತಂದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೇಲ್ವಿಚಾರಣೆಯಲ್ಲಿ ನಮ್ಮಲ್ಲಿರುವಂಥ ಪರಿಶುದ್ಧಾತ್ಮನ ಸಹಾಯದಿಂದ ತಂದೆ, ಕಾರ್ಯಕ್ರಮದ ಪ್ರಾರಂಭ ಭಾಗದಲ್ಲಿ ನಮ್ಮನ್ನು ನಡೆಸಿದಂಥ ವಿಧಾನಕ್ಕಾಗಿ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಈ ಒಂದು ಮುಂದುವರೆದ ಭಾಗದಲ್ಲಿ ಆಯ್ದುಕೊಂಡಂತಹ ಅಂಶವನ್ನು ಕುರಿತು ನಿನ್ನ ಗ್ರಂಥವನ್ನು ನಾವು ಅಭ್ಯಾಸ ಮಾಡಲಿಕ್ಕಿರುವಾಗ ಗ್ರಂಥದ ಮೂಲಕ ಆ ಅಂಶವನ್ನು ಕುರಿತು ತಿಳಿಸ್ಲಿಕ್ಕಿರ್ತಕ್ಕಂಥ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಬೇಕಾದಂತಹ ಜ್ಞಾನ, ವಿವೇಕ, ತಿಳುವಳಿಕೆಯನ್ನು ನಮಗೆ ದಯಪಾಲಿಸಿಕೊಡು ತಂದೆ. ನೀನು ತಿಳಿಸಿಕೊಡುವಾಗ ಶ್ರದ್ಧೆಯಿಂದ ಅವುಗಳನ್ನು ಆಲಿಸಿ ಆ ನಿನ್ನ ಆಲೋಚನೆಗಳ ಪ್ರಕಾರ ಜೀವಿತಗಳನ್ನು ತಿದ್ದಿ ಸರಿಪಡಿಸಿಕೊಂಡು ಭಯಭಕ್ತಿಯಿಂದ ಬದುಕುಗಳನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಆಗುವಂತೆ ಕೃಪೆಯನ್ನು ಅನುಗ್ರಹಿಸು. ಹಾಗೆ ತಂದೆ, ಪ್ರಬೋಧಿಸುವಂಥ ನನ್ನನ್ನು ಕೂಡ ನಿನ್ನ ಪ್ರೀತಿಯ ಕೃಪಾಸ್ತಕ್ಕೆ ಒಪ್ಪಿಸ್ತೇವೆ ತಂದೆ. ಸಮಯೋಚಿತವಾದಂತಹ ಆಲೋಚನೆಯನ್ನು ಪರಿಶುದ್ಧಾತ್ಮನ ಸಹಾಯವನ್ನು ಹೊಂದಿಕೊಂಡು ನೀನೆಲ್ಲಿ ಮಾತಾಡ್ತಾ ಇದ್ದೀಯೋ ಅಲ್ಲಿ ಮಾತಾಡಲಿಕ್ಕಾಗುವಂತೆ, ಎಲ್ಲಿ ನೀನು ಮೌನವನ್ನು ವಹಿಸ್ತಾ ಇದೆಯೋ ಅಲ್ಲಿ ಮೌನವನ್ನು ವಹಿಸ್ಲಿಕ್ಕಾಗುವಂತೆ, ಒಣ ಹೆಮ್ಮೆಯಿಂದಾಗಲಿ ಪಕ್ಷಪಾತದಿಂದಾಗಲಿ ಪ್ರಬೋಧಿಸಲಾರದೆ ಸತ್ಯವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ವಿಭಜಿಸಿ ಅದನ್ನು ವ್ಯಾಖ್ಯಾನ ಮಾಡಲಿಕ್ಕಾಗುವಂತಹ ಸ್ಥಿತಿಯಲ್ಲಿ ನನ್ನನ್ನು ನಿನ್ನ ಅಧೀನದಲ್ಲಿಟ್ಟುಕೊಂಡು ಮುಂದುವರಿಸು ಎಂಬುದಾಗಿ ಬೇಡುತ್ತಾ, ತಲೆಬಾಗಿರುವ ನಿನ್ನ ಮಕ್ಕಳಾದಂಥ ನಮ್ಮಗಳನ್ನು ಈ ಕಾರ್ಯಕ್ರಮದ ಮುಂದಿನ ಎಲ್ಲ ಭಾಗಗಳನ್ನು ನಿನ್ನ ಪ್ರೀತಿಯ ಕೃಪಾಸ್ತಗಳಿಗೆ ಒಪ್ಪಿಸ್ತಾ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯುಳ್ಳ ತಂದೆಯೇ, ಆಮೇನ್. ಈ ಒಂದು ದಿನದ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಆಯ್ದುಕೊಂಡಂತಹ ಅಂಶ ವಿವಾಹ ಅನ್ನುವಂಥ ಒಂದು ಅಂಶ, ಮ್ಯಾರೇಜ್. ಸೊ ವಿವಾಹ ಅನ್ನುವಂಥ ಅಂಶದ ಕುರಿತು ಬೈಬಲ್ನಲ್ಲಿ ದೇವರು ತಿಳಿಸಿದಂತಹ ಸಂಪೂರ್ಣವಾದಂಥ ವಿವರವನ್ನು ತಿಳಿದುಕೊಳ್ಳೋದಕ್ಕೆ ಈ ಒಂದು ದಿನವನ್ನು ನಾವು ಸದ್ಬಳಕೆ ಮಾಡಿಕೊಳ್ಳೋದಕ್ಕೆ ಮುಂದಾಗೋಣ ಪ್ರೇರೆ. ಸೊ ವಿವಾಹ ಅನ್ನುವಂಥದ್ದು ಮನುಷ್ಯನ ಜೀವಿತಕ್ಕೆ ಒಂದು ಅಡಿಪಾಯ, ಬೇಸ್ಮೆಂಟ್. ಅದು ವಿವಾಹ ಅನ್ನುವಂಥದ್ದು ಮನುಷ್ಯ ಜಾತಿ ವಿಸ್ತರಿಸುವುದಕ್ಕೆ ಒಂದು ಮೂಲ. ಅದು ವಿವಾಹ ಅನ್ನುವಂಥದ್ದು ದೇವರ ಸಂಕಲ್ಪವನ್ನು ಪ್ರತಿಯೊಬ್ಬ ಮನುಷ್ಯನು ನೆರವೇರಿಸುವುದಕ್ಕೆ ಅದು ಪ್ರಾರಂಭ ವಿವಾಹ ಅಂತೇಳಿ. ಸೊ ಹಾಗಾಗಿ ದೇವರು ಜಗದುತ್ಪತ್ತಿಗೆ ಮುಂಚೆ ಏರ್ಪಡಿಸಿದಂತಹ ತನ್ನ ಆಲೋಚನೆಗಳು ಒಬ್ಬ ಮನುಷ್ಯನಲ್ಲಿ ನೆರವೇರಬೇಕು ಅಂತಂದರೆ, ಅಥವಾ ಆ ಸಂಕಲ್ಪಗಳಿಗೆ ಮನುಷ್ಯನು ತನ್ನಲ್ಲಿರುವಂತಹ ಶರೀರ ಸಂಬಂಧವಾದಂತಹ ಆಲೋಚನೆಗಳಿಂದ ಅರಿತುಕೊಳ್ಳದೆ ದೂರ ಆಗಬೇಕು ಅಂತಂದ್ರೂ ಕೂಡ ವಿವಾಹ ಅನ್ನುವಂಥದ್ದು ಅದು ಬೇಸು ಅಂತೇಳಿ. ಯಾಕಂದರೆ ವಿವಾಹದ ಮೂಲಕನೇ ಮನುಷ್ಯ ಜಾತಿ ಅನ್ನುವಂಥದ್ದು ವಿಸ್ತರಿಸೋದಕ್ಕೆ ಸಾಧ್ಯ ಇದೆ. ಸೊ ಮನುಷ್ಯನು ಹುಟ್ಟುವುದಕ್ಕೆ, ಮನುಷ್ಯನು ಈ ಭೂಮಿ ಮೇಲೆ ಕಾಲಿಡುವುದಕ್ಕೆ ಪ್ರಾರಂಭ ಯಾವುದು ಅಂತಂದರೆ ವಿವಾಹ ಅಂತೇಳಿ. ಸೊ ಹಾಗಾಗಿ ಈ ವಿವಾಹ ಅನ್ನುವಂತಹ ಒಂದು ಬಹುಮುಖ್ಯವಾದಂಥ ಅಂಶವನ್ನು ಇವತ್ತು ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡಿಕೊಳ್ಳುವಂತಹ ಅನಿವಾರ್ಯತೆ ಇದೆ. ಸಾಮಾನ್ಯವಾಗಿ ಈ ವಿವಾಹ ಕಾರ್ಯಕ್ರಮದಲ್ಲಿ ಈ ವಿಷಯಗಳನ್ನು ಏನಾದರೂ ನಾವು ಬೋಧನೆ ಮಾಡ್ತೀವಿ ಅಂತಂದರೆ ಕೇಳುವಂಥ ಮನಸ್ಸು ಕೂಡ ಜನರಲ್ಲಿ ಇರೋಲ್ಲ. ಹಾಗೆ ವಿವಾಹಕ್ಕೆ ಬಂದಂಥವರು ಕೂಡ ಈ ವಿವಾಹ ಕಾರ್ಯಕ್ರಮದಲ್ಲಿ ದೇವರು ನಮಗೆ ಈ ವಿವಾಹವನ್ನು ಕುರಿತು ಏನು ಹೇಳಲಿಕ್ಕಿದ್ದಾನೆ ಅನ್ನುವಂತಹ ಪೂರ್ವ ಸಿದ್ಧತೆಯೊಂದಿಗೆ ಬರಲ್ಲ. ಅಲ್ಲಿಗೆ ಹೇಗೆ ಬರ್ತಾರೆ? ಮೊದಲಗಿತ್ತಿ ಮದುಮಗನನ್ನ ನೋಡೋದಕ್ಕೆ ಬರ್ತಾರೆ. ಅವರಿಬ್ಬರ ವಿವಾಹ ಕಾರ್ಯಕ್ರಮದಲ್ಲಿ ಪರಸ್ಪರರು ಒಬ್ರಿಗೊಬ್ರು ಮಾಡಿಕೊಳ್ತಕ್ಕಂತಹ ಒಡಂಬಡಿಕೆಯನ್ನ ಕೇಳಕ್ ಬರ್ತಾರೆ. ಅವರು ಹಾಕೊಂಡಿರ್ತಕ್ಕಂತಹ ವಸ್ತ್ರಧಾರಣೆಯನ್ನ ನೋಡೋದಕ್ಕೆ ಬರ್ತಾರೆ. ಆಮೇಲೆ ಆ ವಿವಾಹ ಕಾರ್ಯಕ್ರಮದಲ್ಲಿ ಏರ್ಪಡಿಸಿದಂತಹ ಔತಣ ಕೂಟದಲ್ಲಿ ವಿಧ ವಿಧವಾದಂತಹ ಭಕ್ಷ್ಯ ಭೋಜನಗಳನ್ನು ಸವಿದು ಆನಂದಿಸುವುದಕ್ಕೋಸ್ಕರ ಬರ್ತಾರೆ. ವಧುವರರನ್ನ
ಶುಭಾಶಯವನ್ನ ಕೋರಿ ಅವರ ಮುಂದಿನ ದಾಂಪತ್ಯ ಜೀವಿತಕ್ಕೆ ಒಳಿತನ್ನ ಬಯಸುವುದಕ್ಕೋಸ್ಕರ ಬರ್ತಾರೆ ವಿನಃ ನಿಜವಾಗಿಯೂ ಕೂಡ ಈ ವಿವಾಹದ ವಿಷಯದಲ್ಲಿ ದೇವರು ಏನ್ ಹೇಳ್ತಾ ಇದ್ದಾನೆ ಅನ್ನುವಂತಹ ಆಲೋಚನೆಯನ್ನ ಹೊಂದಿಕೊಂಡು ಬರ್ತಕ್ಕಂಥವ್ರ ಸಂಖ್ಯೆ ಬಹಳ ಕಡಿಮೆ ಇರ್ತದೆ. ಹಾಗಾಗಿ ಏನಾದ್ರೂ ಈ ವಿವಾಹದ ವಿಷಯದಲ್ಲಿ ಏನಾದ್ರೂ ಒಬ್ಬ ಸುವಾರ್ತಿಕನೋ ಅಥವಾ ಬೋಧಕನೋ ಅಥವಾ ಮ್ಯಾರೇಜ್ ರಿಜಿಸ್ಟರ್ ಹೇಳ್ತೀನಿ ಅಂತ ಅಂದ್ರೂ ಕೂಡ ಅವರಿಗೆ ಹೇಳೋದಕ್ಕೆಲ್ಲ ಅವಕಾಶ ಇರಲ್ಲ. ಒಂದು 5 ನಿಮಿಷ 15 ನಿಮಿಷ ಒಂದು 30 ಮಿನಿಟ್ಸು ಮ್ಯಾಕ್ಸಿಮಮ್ ಒಂದು 45 ಮಿನಿಟ್ಸಲ್ಲಿ ನೀವು ಮುಗಿಸ್ಬಿಡಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಪರಿಸ್ಥಿತಿಗಳು ಹಿಂಗಿರುವಾಗ ನಾವುಗಳು ನಿಜವಾಗಿಯೂ ಕೂಡ ದೇವರ ಆಲೋಚನೆಗಳನ್ನು ಅರಿತುಕೊಂಡು ಈ ವಿವಾಹದ ವಿಷಯದಲ್ಲಿ ಒಂದು ಸರಿಯಾದಂಥ ಒಂದು ಅವಗಾಹನೆ ನಮಗಿಲ್ಲ ಅಂತಂದರೆ ನಿಜವಾಗಿಯೂ ದೇವರ ಸಂಕಲ್ಪದಿಂದ ನಾವು ಬಹಳ ದೂರವಾಗುವುದರಲ್ಲಿ ಯಾವುದೇ ಅನುಮಾನಗಳು ಇಲ್ಲ. ಹಾಗಾಗಿ ವಿವಾಹದ ಒಂದು ಉದ್ದೇಶವನ್ನು ನಾವು ತಿಳ್ಕೊಳ್ಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಸೊ ವಿವಾಹದ ವಿಷಯವನ್ನು ಕುರಿತು ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 4ನೇ ವಚನದಲ್ಲಿ ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದ ಗ್ರಂಥಕರ್ತನು ವಿವಾಹದ ವಿಷಯವನ್ನು ಕುರಿತು ಹೇಳ್ತಕ್ಕಂಥ ಒಂದು ವಿಶೇಷವಾದಂಥ ಮಾತನ್ನ ನಾವು ಗಮನಿಸ್ತೇವೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 4ನೇ ವಚನದಿಂದ ವಿಷಯವನ್ನು ನಾವು ಗಮನಿಸಿದ್ರೆ, ದಾಂಪತ್ಯವು ಮಾನ್ಯವಾದದ್ದೆಂದು ಎಲ್ಲರೂ ಎಣಿಸಬೇಕು, ಗಂಡ ಹೆಂಡರ ಸಂಬಂಧವು ನಿಷ್ಕಳಂಕವಾಗಿರಬೇಕು ಅಂತ ಹೇಳ್ತಾರೆ. ದಾಂಪತ್ಯವು ಮಾನ್ಯವಾದದ್ದು ಅಂತ ಹೇಳ್ತಾನೆ. ಇಟ್ ಈಸ್ ಹಾನರಬಲ್. ಇಂಗ್ಲಿಷಲ್ಲಿ ಬಹಳ ಚೆನ್ನಾಗಿದೆ. ಇಂಗ್ಲಿಷಲ್ಲಿ ಏನಿದೆಯಮ್ಮ? ಮ್ಯಾರೇಜ್ ಈಸ್ ಹಾನರಬಲ್ ಅಮಾಂಗ್ ಆಲ್ ಅಂತ ಹೇಳ್ತಾನೆ. ಅಂದ್ರೆ ವಿವಾಹ ಅನ್ನುವಂಥದ್ದು ಮಾನ್ಯವಾದದ್ದು, ಗೌರವವಾದದ್ದು. ಯಾವುದರಲ್ಲಿ? ಎಲ್ಲದರಲ್ಲಿ ಅಂತ ಹೇಳ್ತಾನೆ. ಎಲ್ಲದರಲ್ಲಿಯೂ ಕೂಡ ವಿವಾಹ ಅನ್ನುವಂಥದ್ದು ಮಾನ್ಯವಾದದ್ದು, ಗೌರವವಾದದ್ದು ಅಂತ ಹೇಳ್ತಾನೆ. ಈಗಾಗಲೇ ನಾವು ಮೊದಲು ಹೇಳ್ಕೊಂಡ ಹಾಗೆ ವಿವಾಹ ಅನ್ನುವಂಥದ್ದು ಮಾನವನ ಜೀವಿತಕ್ಕೆ ಒಂದು ಪ್ರಾರಂಭ ಅದು. ಸೊ ಹಾಗಾಗಿ ಮಾನ್ಯವಾದದ್ದು ಎಂಬುದಾಗಿ ದೇವರು ಎಣಿಸಿರೋದ್ರಿಂದ ಈ ಒಂದು ವಿವಾಹದ ವಿಷಯದಲ್ಲಿ ನಾವು ಸರಿಯಾದಂಥ ತಿಳುವಳಿಕೆಯನ್ನ ಹೊಂದಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಸೊ ಸರಿಯಾದಂಥ ತಿಳುವಳಿಕೆ ಇಲ್ಲದೆ, ವಾಕ್ಯಾನುಸಾರವಾದಂತಹ ಜ್ಞಾನವಿಲ್ಲದೆ, ಲೋಕಾನುಸಾರವಾದಂತಹ ಜ್ಞಾನದಿಂದ ಸ್ವನೀತಿಯನ್ನ ಆಧಾರ ಮಾಡಿಕೊಂಡು ವಿವಾಹಗಳನ್ನು ಮಾಡಿಕೊಳ್ಳುವುದರ ಮೂಲಕ ದೇವರ ಸಂಕಲ್ಪದಿಂದ ನಾವು ದೂರವಾಗ್ತೀವಿ, ದೇವರ ಆಲೋಚನೆಗಳಿಂದ ನಾವು ಬಹಳ ದೂರವಾಗ್ತೀವಿ ಅನ್ನುವಂಥ ಒಂದು ವಿಷಯ ನಮ್ಮನ್ನ ಎಚ್ಚರಿಸ್ತೇವೆ. ಸೊ ಇಷ್ಟಕ್ಕೂ ವಿವಾಹ ಅಂದ್ರೆ ಏನು? ವಾಟ್ ಈಸ್ ದ ಮ್ಯಾರೇಜ್? ವಿವಾಹ ಅಂದ್ರೆ ಏನು ಅಂತಂದ್ರೆ, ಬರ್ಕೊಳ್ಳಿ ಅದನ್ನ, ಭಿನ್ನತ್ವದಲ್ಲಿರುವಂತಹ ಇಬ್ಬರು ವ್ಯಕ್ತಿಗಳು, ಸ್ತ್ರೀ ಮತ್ತು ಪುರುಷ ಏಕತ್ವವಾಗುವುದೇ ದೇವರಿಂದ ಜೊತೆ ಮಾಡಿಸುವುದಕ್ಕೆ ನಡೆಯುವಂತಹ ದೈವ ಕಾರ್ಯಕ್ರಮವನ್ನ ವಿವಾಹ ಅಂತೇಳಿ ಕರೀತಾರೆ. ಇನ್ನೊಂದ್ಸರಿ ಹೇಳ್ತೀನಿ, ಭಿನ್ನತ್ವದಲ್ಲಿರುವಂತಹ ಇಬ್ಬರು ವ್ಯಕ್ತಿಗಳು ಬ್ರಾಕೆಟ್ನಲ್ಲಿ ಸ್ತ್ರೀ ಮತ್ತು ಪುರುಷರು ಏಕತ್ವವಾಗುವುದಕ್ಕೆ ಅಂದ್ರೆ ಒಂದಾಗುವುದಕ್ಕೆ ದೇವರಿಂದ ಜೊತೆ ಮಾಡಿಸುವುದಕ್ಕೆ ನಡೆಯುವಂತಹ ದೈವ ಕಾರ್ಯಕ್ರಮವನ್ನ ವಿವಾಹ ಅಂತೇಳಿ ಕರೀತಾರೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇವತ್ತು ಈ ಆಲೋಚನೆಯನ್ನ ಪ್ರತಿಯೊಬ್ಬ ಮನುಷ್ಯನು ಕೂಡ ಹೊಂದಿಕೊಂಡಿರಬೇಕು. ಆಗ್ಲೇ ದೇವರು ವಿವಾಹವನ್ನ ಮಾನ್ಯವಾದದ್ದು ಅಂತ ಹೇಳ್ಬಿಟ್ಟು ಎಣಿಸ್ತಾನೆ. ಆಗ್ಲೇನೆ ದೇವ್ರು ಏನ್ ಮಾಡ್ತಾನೆ ಅಂತಂದ್ರೆ, ಮ್ಯಾರೇಜ್ ಈಸ್ ಆನರಬಲ್ ಅಮಾಂಗ್ ಆಲ್ ಅಂತ ಹೇಳ್ಬಿಟ್ಟು ಎಣಿಸ್ತಾನೆ ಹೊರತು ಇಲ್ಲ ಅಂತಂದ್ರೆ ಇಲ್ಲ. ಸೊ ಹಾಗಾಗಿ ಈ ವಿವಾಹವನ್ನು ಕುರಿತು ದೇವರು ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ದೇವರು ಭಿನ್ನವಾದಂತಹ ಇಬ್ಬರು ವ್ಯಕ್ತಿಗಳನ್ನ, ಸ್ತ್ರೀ ಮತ್ತು ಪುರುಷರನ್ನ ಜೊತೆ ಮಾಡ್ತಕ್ಕಂಥವ್ರು ಯಾರು? ದೇವ್ರ ಜೊತೆ ಮಾಡ್ತಾನೆ. ಕೀರ್ತನೆಗಳ ಗ್ರಂಥ 68ನೇ ಕೀರ್ತನೆ 5 ಮತ್ತು 6ನೇ ವಚನವನ್ನ ನಾವು ಗಮನಿಸಿದ್ರೆ, ದಿಕ್ಕಿಲ್ಲದವರಿಗೆ ತಂದೆಯು ವಿಧವೆಯರಿಗೆ ಸಹಾಯಕನೂ ಆಗಿದ್ದಾನೆ. ಯಾರು? ಪರಿಶುದ್ಧ ವಾಸಸ್ಥಾನದಲ್ಲಿರ್ತಕ್ಕಂಥ ದೇವರು. 6ನೇ ವಚನದಲ್ಲಿ ಒಬ್ಬಂಟಿಗರನ್ನು ಸಂಸಾರಿಕರಾಗುವಂತೆ ಮಾಡುತ್ತಾನೆ, ಸೆರೆಯಲ್ಲಿರುವವರನ್ನು ಬಿಡಿಸಿ ಸುಖಾವಸ್ಥೆಗೆ ತರುತ್ತಾನೆ ಅಂತೇಳಿ. ಸೊ ಯಾರು ಇಷ್ಟೆಲ್ಲ ಮಾಡ್ತಕ್ಕಂಥತನು? ದೇವರು ಮಾಡ್ತಾನೆ. ಸೊ ಹಾಗಾಗಿ ಒಬ್ಬಂಟಿಗರ ಸಂಸಾರಸ್ಥರನ್ನಾಗಿ ಮಾಡುವಂತಾತನು ದೇವರು. ಸೊ ಇದಕ್ಕೆ
ಇಂಗ್ಲಿಷಲ್ಲಿ ಏನಂತ ಕರೀತಾರೆ ಅಂತಂದ್ರೆ ಮ್ಯಾರೇಜು ಅಂತ ಕರೀತಾರೆ, ಅಥವಾ ವೆಡ್ಲಾಕ್ ಅಂತ ಕರೀತಾರೆ, ಅಥವಾ ವೆಡ್ಡಿಂಗ್ ಅಂತ ಕರೀತಾರೆ. ಇಷ್ಟಕ್ಕೂ ಇದು ಗ್ರೀಕ್ನಲ್ಲಿ ಏನಿದೆ ಅಂತಂದ್ರೆ ಗಾಮೋಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಗ್ರೀಕಲ್ಲಿ ಗಾಮೋಸ್, GAMOS, ಗಾಮೋಸ್, ಗಾಮೋಸ್ ಅಂತ ಕರೀತಾರೆ. ಇಂಗ್ಲಿಷ್ನಲ್ಲಿ ಇದನ್ನ ಮ್ಯಾರೇಜು ಅಥವಾ ವೆಡ್ಡಿಂಗು, ವೆಡ್ಲಾಕ್ ಎಂಬುದಾಗಿ ಕರೀತಾರೆ. ಸೊ ಭಿನ್ನತ್ವದೊಳಗಿಂದ ಏಕತ್ವ ಅಂದ್ರೆ ಏನು, ವಿವಾಹ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಡೆಫಿನೇಷನ್ ನೋಡಿದ್ವಿ. ಸೊ ಈಗ ಭಿನ್ನತ್ವದೊಳಗಿಂದ ಏಕತ್ವ ಅಂದ್ರೆ ಇಬ್ರು ಬೇರೆ ಬೇರೆ ಆಲೋಚನೆಯಲ್ಲಿ ಇರ್ತಾರೆ, ಇಬ್ರು ಬೇರೆ ಬೇರೆ ಹವ್ಯಾಸಗಳಲ್ಲಿ ಇರ್ತಾರೆ, ಇಬ್ರು ಭಾವನೆಗಳು ಬೇರೆ, ಇಬ್ರು ಅನಿಸಿಕೆಗಳು ಬೇರೆ, ಬೇರೆ ಬೇರೆ ಆಗಿರ್ತಕ್ಕಂಥವರು ಇವತ್ತು ಒಂದಾಗ್ತಾ ಇದ್ದಾರೆ. ಅಂದ್ರೆ ಅರ್ಥ ಏನು ಅಂತಂದ್ರೆ ವಧು ವರ ವಿವಾಹದ ನಂತರ ಹೃದಯ, ಮನಸ್ಸು, ಮನಸ್ಸಾಕ್ಷಿ ಒಂದಾಗುವಂಥದ್ದು. ಅವರಿಬ್ಬರು ಮನಸ್ಸು ಏನಾಗ್ತದೆ, ವಿವಾಹದಲ್ಲಿ ಒಂದಾಗ್ತದೆ. ನಿನ್ನ ಆಲೋಚನೆಗಳೇ ನನ್ನ ಆಲೋಚನೆಗಳು, ನಿನ್ನ ಕೋರಿಕೆಗಳೇ ನನ್ನ ಕೋರಿಕೆಗಳು, ನಿನ್ನ ಮನಸ್ಸಾಕ್ಷಿಯೇ ನನ್ನ ಮನಸ್ಸಾಕ್ಷಿ ಅನ್ನುವಂತಹ ಒಂದಾಗುವಿಕೆ, ಭಿನ್ನತ್ವದೊಳಗಿಂದ ಏಕತ್ವ ಆಗುವಂಥದ್ದು ಅಂತ ಹೇಳ್ತಾರೆ. ಆಲೋಚನೆಗಳಲ್ಲಿ ಮತ್ತು ನಿರ್ಣಯಗಳಲ್ಲಿ, ಡಿಸಿಷನ್ಸ್ಗಳಲ್ಲಿ ಕೂಡ ಒಂದೇ. ಗಂಡನ ಡಿಸಿಷನ್ ಆದರೂ ಆ ಡಿಸಿಷನ್ ಯಾರ್ದು, ಎಂಟು ಡಿಸಿಷನ್ ಅದೇನೆ. ಎಂಟು ಡಿಸಿಷನ್ ಆದ್ರೂ ಕೂಡ ಆ ಡಿಸಿಷನ್ ಯಾರ್ದು, ಗಂಡನ ಡಿಸಿಷನ್. ಇಬ್ರು ಡಿಸಿಷನ್ ಒಂದೇನೆ. ಅದಕ್ಕೆ ಭಿನ್ನತ್ವದೊಳಗಿಂದ ಏಕತ್ವ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ನಿರ್ಣಯಗಳಲ್ಲಿ ಮತ್ತು ನಿರ್ಣಯಿಸಿದಂಥವುಗಳನ್ನ ಕಾರ್ಯಾಚರಣೆಗೆ ತರುವುದರಲ್ಲಿಯೂ ಕೂಡ ಇಬ್ರು ಒಂದಾಗಿರ್ತಾರೆ, ಏಕತ್ವದಿಂದ ಇರ್ತಾರೆ. ಸೊ ಹವ್ಯಾಸಗಳಲ್ಲಿ ಅಂದ್ರೆ ಅವರಿಬ್ಬರ ಹವ್ಯಾಸಗಳು ಕೂಡ ಒಂದೇ ಆಗಿರ್ತದೆ, ಮತ್ತು ಅನುಭವಗಳಲ್ಲಿ ಕೂಡ ಇಬ್ರು ಒಂದಾಗಿರ್ತಾರೆ. ಅವ್ರ ಫೀಲಿಂಗು ಅದೇ ಇರ್ತದೆ, ಇವ್ರ ಫೀಲಿಂಗು ಅದೇ ಇರ್ತದೆ. ಸೊ ಹಾಗಾಗಿ ಭಿನ್ನತ್ವದೊಳಗಿಂದ ಏಕತ್ವ ಅಂದ್ರೆ ಇದು. ಸೊ ಇದು ನಡೆಯೋದಿಲ್ಲ ಅಂತಂದ್ರೆ ವಿವಾಹದಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ಮತ್ತಾನ್ ಬರೆಸುವಾರ್ತೆ 18ನೇ ಅಧ್ಯಾಯ 19ನೇ ವಚನದಲ್ಲಿ, ಭೂಮಿ ಮೇಲೆ ಯಾರಾದರೂ ಒಂದು ವಿಷಯವನ್ನು ಕುರಿತು ಅವರು ಒಂದೇ ಮನಸ್ಸುಳ್ಳವರಾಗಿ ಪ್ರಾರ್ಥನೆಯನ್ನು ಮಾಡಿದ್ರೆ ದೇವರು ಅವರ ಪ್ರಾರ್ಥನೆಯನ್ನು ಕೇಳ್ತಾನೆ ಎಂಬುದಾಗಿ ಮತ್ತಾನ್ ಬರೆಸುವಾರ್ತೆ 18ನೇ ಅಧ್ಯಾಯದಲ್ಲಿ ವಿಷಯವನ್ನು ನಾವು ಗಮನಿಸ್ತೇವೆ. ಮತ್ತಾನ್ ಬರೆಸುವಾರ್ತೆ 18ನೇ ಅಧ್ಯಾಯ, ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ ಅಂತ ಹೇಳ್ತಾರೆ. ಅಂದ್ರೆ ಭೂ ಸಂಬಂಧವಾದಂತಹ ಆಲೋಚನೆಗಳಲ್ಲಿ ಇಬ್ರು ಒಂದೇ ಮನಸ್ಸುಳ್ಳವರಾಗಿದ್ರೆ ಅದನ್ನು ನಾನು ಖಂಡಿತವಾಗಿ ಕೇಳ್ತೀನಿ ಅಂತ ಹೇಳಿ. ಹಾಗಾಗಿ ಭಿನ್ನತ್ವದಲ್ಲಿರುವಂತಹ ಇಬ್ಬರು ವ್ಯಕ್ತಿಗಳು ಅಂದ್ರೆ ಸ್ತ್ರೀ ಮತ್ತು ಪುರುಷ ಏಕತ್ವ ಆಗ್ತಾ ಇದ್ದಾರೆ. ಅವರಿಬ್ಬರ ಆಲೋಚನೆಗಳು ಒಂದಾಗ್ತಾ ಇದ್ದಾವೆ, ಅವರಿಬ್ಬರ ಅನಿಸಿಕೆಗಳು ಒಂದಾಗ್ತವೆ, ಅವರಿಬ್ಬರ ಸದಾಭಿರುಚಿಗಳು ಒಂದಾಗ್ತವೆ, ಅವರಿಬ್ಬರ ಆಲೋಚನೆಗಳು ಒಂದಾಗ್ತವೆ, ಅವರ ಅನುಭವಗಳು ಕೂಡ ಒಂದಾಗ್ತವೆ ಅನ್ನುವಂಥದ್ದು ಈ ಭಿನ್ನತ್ವದಲ್ಲಿರುವಂತಹ ಏಕತ್ವ ಅನ್ನುವಂತಹ ಒಂದು ಪದಕ್ಕೆ ಅರ್ಥವನ್ನು ನಾವು ಗಮನಿಸ್ತೇವೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯ 2ನೇ ವಚನದಲ್ಲಿ ಕೂಡ ಅಪೊಸ್ತಲನಾದಂತಹ ಪೌಲನು ಇದರ ವಿಷಯವಾಗಿ ಸಂಕ್ಷಿಪ್ತವಾಗಿ ನಮಗೆ ತಿಳಿಸ್ತಾ ಇದ್ದಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯ 2ನೇ ವಚನದಲ್ಲಿ, ಆದರೆ ಜಾರತ್ವವು ಪ್ರಬಲವಾಗಿರುವುದರಿಂದ ಪ್ರತಿಯೊಬ್ಬನಿಗೆ ಸ್ವಂತ ಹೆಂಡತಿಯೂ ಇರಲಿ, ಪ್ರತಿಯೊಬ್ಬಳಿಗೆ ಸ್ವಂತ ಗಂಡನೂ ಇರಲಿ, ಗಂಡನು ಹೆಂಡತಿಗೆ ಸಲ್ಲತಕ್ಕದ್ದನ್ನು ಸಲ್ಲಿಸಲಿ, ಹಾಗೆಯೇ ಹೆಂಡತಿಯು ಗಂಡನಿಗೆ ಸಲ್ಲಿಸಲಿ ಅಂತ ಹೇಳ್ತಾರೆ. ಅಂದ್ರೆ ಇವರಿಬ್ಬರು ಏನು, ಈಕ್ವಲ್ ಶೇರಿಂಗ್ಸ್. ನಾನು ಹೆಂಡತಿಗೆ ಏನ್ ಸಲ್ಲಿಸ್ಬೇಕೋ ಅದನ್ನು ನಾನು ಸಲ್ಲಿಸ್ಬೇಕು, ಹೆಂಡತಿ ಗಂಡನಿಗೆ ಏನ್ ಸಲ್ಲಿಸ್ಬೇಕೋ ಅದನ್ನು ಸಲ್ಲಿಸ್ಬೇಕು. ಇಲ್ಲಿ ಭಿನ್ನತ್ವ ಅನ್ನುವಂಥದ್ದಿಲ್ಲ, ಏಕತ್ವ ಅನ್ನುವಂಥದ್ದನ್ನ ಗ್ರಂಥ ನಮಗೆ ಬಯಲ್ಪಡಿಸ್ತಾ ಇದೆ. ಸೊ ಹಾಗಾಗಿ ಭಿನ್ನತ್ವದೊಳಗಿಂದ ಏಕತ್ವ ಅಂದ್ರೆ ಏನು ಅನ್ನುವಂಥದ್ದನ್ನ ಕೂಡ ನಾವು ಗಮನಿಸಿದ್ದೇವೆ. ಇನ್ನು ಮುಂದುವರೆದ ಭಾಗದಲ್ಲಿ ವಿವಾಹ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಯ್ತು. 2ನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ವಿವಾಹ ಯಾಕೆ, ವೈ ಮ್ಯಾರೇಜ್, ವೈ ವೆಡ್ಲಾಕ್, ಯಾಕೆ ಮ್ಯಾರೇಜ್ ಯಾಕೆ ಅಂತಂದ್ರೆ ಲೋಕದಲ್ಲಿ ಭಿನ್ನ ಭಿನ್ನವಾದಂತಹ ಒಂದು ಆಲೋಚನೆಗಳನ್ನು ನಾವು ಗಮನಿಸ್ತೇವೆ. ಮಗ ವಯಸ್ಸಿಗೆ ಬಂದ್ಬಿಟ್ಟರಿ, ಬೇಗ ಒಂದು ಮ್ಯಾರೇಜ್ ಮಾಡಿಬಿಟ್ಟು ಅವನದೇ ಆದಂಥ ಒಂದು ಸಂಸಾರನ ಏರ್ಪಡಿಸ್ಬಿಟ್ರೆ ಅಲ್ಲಿಗೆ ನಮ್ಮ ಜವಾಬ್ದಾರಿ ಮುಗೀತು ಅಂತ ಹೇಳ್ಬಿಟ್ಟು
ತಂದೆ ತಾಯಿಗಳು ಮಾತಾಡ್ಕೊಳ್ತಾರೆ. ಇಲ್ರಿ ಒಂದು ಏನೋ ಕೆಲಸ ಸಿಕ್ಬಿಡ್ತು, ಆಯ್ತು, ಅವ್ನ ಕಾಲ ಮೇಲೆ ಅವ್ನು ನಿಂತ್ಕೊಂಡ್ಬಿಟ್ಟ, ಅವನದೇ ಆದಂಥ ಒಂದು ಸಂಸಾರ ಏರ್ಪಟ್ಟಾಗಬೇಕು, ಸೊ ಅದಕ್ಕೋಸ್ಕರ ಒಂದು ಒಳ್ಳೆ ಕನ್ಯೆನ ನೋಡ್ಬಿಟ್ಟು ಮದುವೆ ಮಾಡಿಕೊಂಡು ಅವ್ರ ಸಂಸಾರ ಅವ್ರಿಗೆ ಕೊಟ್ಬಿಟ್ರೆ ನಮ್ಮ ಜವಾಬ್ದಾರಿ ಮುಗೀತು ಅನ್ನುವಂಥದ್ದು ಒಂದಿದೆ. ಇನ್ನೂ ಒಂದು ವಿಷಯ ಏನಪ್ಪ ಅಂತಂದರೆ, ಅಯ್ಯೋ ವಯಸ್ಸಿಗೆ ಬಂದು ಮಕ್ಕಳನ್ನ ಮನೇಲಿ ಇಟ್ಕೊಳ್ಳೋದು ಒಂದೇ, ಬೆಂಕಿಯನ್ನು ಉಡಿಲಿಟ್ಕೊಳ್ಳೋದು ಒಂದೇ, ಇದು ಸರಿಯಲ್ಲ, ಆದಷ್ಟು ಬೇಗ ಒಂದು ಯಾವುದೋ ವರನ್ನೋ ವಧುನೋ ನೋಡ್ಬಿಟ್ಟು ಅವ್ರನ್ನ ಮದುವೆ ಮಾಡಿ ಅವ್ರ ಸಂಸಾರ ಮಾಡಿಕೊಟ್ಬಿಡ್ಬೇಕು ಅನ್ನುವಂಥ ಆಲೋಚನೆಗಳು ಕೂಡ ಇದಾವೆ. ಇವನ್ಗೆ ಯಾವುದೇ ರೀತಿಯಾದಂಥ ಜವಾಬ್ದಾರಿ ಇಲ್ಲ, ಏನಿಲ್ಲ, ಸುಮ್ಮನೆ ಅಪ್ಪಪೋಲಿ ಥರ ಅಲಿತಾ ಇರ್ತಾನೆ. ಆದಷ್ಟು ಬೇಗ ಇವನಿಗೊಂದು ಮ್ಯಾರೇಜ್ ಮಾಡಿಬಿಟ್ಟು ಇವನೊಬ್ಬ ಸಂಸಾರಸ್ಥರನ್ನ ಮಾಡಿ ಅಥವಾ ಅವನಿಗೊಂದು ಮುಗಿದಾರ ಹಾಕ್ಬಿಟ್ಟು ಏನು ಮಾಡಬೇಕು, ಬಿಟ್ಬಿಡ್ಬೇಕು ಅನ್ನುವಂಥ ಆಲೋಚನೆಗಳು ಕೂಡ ಲೋಕದಲ್ಲಿದೆ. ಸೊ ಇಷ್ಟಕ್ಕೂ ವಿವಾಹ ಯಾಕೆ ಅನ್ನುವಂಥದ್ದನ್ನು ನಾವು ಗ್ರಂಥಕ್ಕೆ ಆಲೋಚನೆ ಮಾಡಿದ್ರೆ ಇದು ಲೋಕದಲ್ಲಿರ್ತಕ್ಕಂಥವರ ಒಂದು ಆಲೋಚನೆಗಳು. ಇಷ್ಟಕ್ಕೂ ಗ್ರಂಥ ವಿವಾಹ ಯಾಕೆ ಅನ್ನುವಂಥ ಪ್ರಶ್ನೆಗೆ ಏನು ಉತ್ತರ ಕೊಡ್ತದೆ ಅಂತಂದ್ರೆ, ನಂಬರ್ 1 ಉತ್ತರ, ಪುರುಷನು ಒಬ್ಬಂಟಿಗನಾಗಿರಬಾರದು. ಒಂಟಿತನ ಅನ್ನುವಂಥದ್ದು ಅದು ಮನುಷ್ಯನಿಗೆ ಒಳ್ಳೇದಲ್ಲ. ಸೊ ಲೋನ್ಲಿನೆಸ್ ಅನ್ನುವಂಥದ್ದು ಅದು ಒಳ್ಳೇದಲ್ಲ, ಪುರುಷನು ಒಂಟಿಗನಾಗಿರಬಾರದು ಎಂಬುದಾಗಿ ದೇವರು ಏನ್ ಮಾಡಿದಾನೆ ಅಂತಂದ್ರೆ ಈ ವಿವಾಹ ಅನ್ನುವಂಥದ್ದನ್ನ ಏರ್ಪಾಟ್ ಮಾಡಿದ್ದಾನೆ. ಅವನಿಗೆ ಸರಿಬೀಳುವ ಸಹಕಾರಿಣಿಯನ್ನ ದೇವರು ತಾನೇ ಏರ್ಪಾಟ್ ಮಾಡಿದ್ದಾನೆ. ಅದಕ್ಕಿಂತ ಮುಂಚೆ ಆರಂಭ ಪುರುಷನಾಗಿರ್ತಕ್ಕಂತಹ ಆದಾಮನಿಗೆ ಆತನ ಒಂದು ಬಳಿಯಲ್ಲಿ ಅನೇಕ ಜೀವರಾಶಿಗಳೆಲ್ಲ ಬರ್ತವೆ. ಜೀವರಾಶಿಗಳೆಲ್ಲ ಬಂದ ಮೇಲೆ ತಾನು ಅವುಗಳಿಗೆ ಏನೇನು ಹೆಸರಿಡ್ತಾನೋ ಆ ಹೆಸರುಗಳೇ ಅವುಗಳಿಗೆ ಬಂದ್ಬಿಟ್ಟಿದೆ, ಬರ್ತವೆ, ಅವುಗಳಿಗೆಲ್ಲ ಹೆಸರಿಡ್ತಾನೆ. ಅವೆಲ್ಲವೂ ಕೂಡ ಹೆಸರಿಟ್ಕೊಂಡು ಹೋಗ್ತಾ ಹೊರತಾಗಿ ಯಾವ ಒಂದು ಜೀವರಾಶಿಗಳಲ್ಲಿಯೂ ಕೂಡ ಇದು ನನಗೆ ಸರಿ ಬೀಳುವಂಥದ್ದು, ಇದು ನನಗೆ ಹೋಲಿಕೆ ಆಗ್ತಕ್ಕಂಥದ್ದು, ಇದು ನನ್ನ ಜೊತೆನೇ ಇರಲಿ ಅಂತ ಹೇಳ್ಬಿಟ್ಟು ಯಾವ ಪ್ರಾಣಿನೂ ಕೂಡ ಆದಾಮನು ಇಟ್ಕೊಳ್ಳಿಲ್ಲ. ಎಲ್ಲದಕ್ಕೂ ಹೆಸರಿಟ್ಟ ಕಳಿಸ್ಬಿಟ್ಟ. ಕಳಿಸಿದ ತಕ್ಷಣ ಆದಾಮನು ಒಂಟಿತನವನ್ನು ಕಾಡ್ತಾ ಇದ್ದಾನೆ. ಸೊ ಹಾಗಾಗಿ ದೇವರು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಸರಿ ಬೀಳುವ ಸಹಕಾರಿಣಿಯನ್ನು ಉಂಟು ಮಾಡ್ತೀನಿ ಅಂತ. ಸೊ ಹಾಗಾಗಿ ವಿವಾಹ ಯಾಕೆ ಅಂತಂದ್ರೆ ಒಂಟಿತನದ ಜೀವಿತವನ್ನ ಜೀವಿಸಬಾರದು ಅನ್ನೋದಕ್ಕೆ ವಿವಾಹ. ಸೊ ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 18ನೇ ವಚನದಲ್ಲಿ ವಿಷಯವನ್ನು ನಾವು ಗಮನಿಸಿದ್ರೆ, ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 18ನೇ ವಚನದಲ್ಲಿ, ಮತ್ತು ಯೆಹೋವ ದೇವರು ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿ ಬೀಳುವ ಸಹಕಾರಿಯನ್ನ ಉಂಟು ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ವಿವಾಹ ಯಾಕೆ ಅಂತಂದ್ರೆ ಒಂಟಿಗನಾಗಿರಬಾರ್ದು, ಮನುಷ್ಯ ಒಂಟಿಗನಾಗಿರಬಾರ್ದು. ಸೊ ಒಂಟಿಗನಾಗಿರಬಾರ್ದು ಅಂತಂದ್ರೆ ದೇವರು ವಿವಾಹ ಆತನಿಗೆ ಸರಿ ಬೀಳುವ ಸಹಕಾರಿಣಿಯನ್ನ ದೇವರು ತಾನೇ ಏರ್ಪಡಿಸಿ ಒಬ್ಬಂಟಿಗರನ್ನ ಸಂಸಾರಸ್ಥರನ್ನಾಗಿ ಮಾಡಿದಂಥದ್ದನ್ನ ನಾವು ವಿವಾಹದಲ್ಲಿ ನಾವು ಗಮನಿಸ್ತೇವೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 11ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನು ನಾವು ಗಮನಿಸಿದ್ರೆ, ಪುರುಷನು ಸ್ತ್ರೀಯಿಂದ ಉತ್ಪತ್ತಿಯಾಗಲಿಲ್ಲ, ಸ್ತ್ರೀಯು ಪುರುಷನಿಂದ ಉತ್ಪತ್ತಿಯಾದಳು, ಇದಲ್ಲದೆ ಪುರುಷನು ಸ್ತ್ರೀ ನಿಮಿತ್ತವಾಗಿ ನಿರ್ಮಾಣವಾಗಲಿಲ್ಲ, ಸ್ತ್ರೀಯು ಪುರುಷನ ನಿಮಿತ್ತವಾಗಿ ನಿರ್ಮಾಣವಾದಳು. ನೋಟ್ ದಿಸ್ ಪಾಯಿಂಟ್, ಇದನ್ನ ಒಂದು ಪಾಯಿಂಟ್ ನೋಟ್ ಮಾಡ್ಕೋಬೇಕು ನಾವು. ಅಂದ್ರೆ ಪುರುಷ ಸ್ತ್ರೀಗೋಸ್ಕರ ಉಂಟಾಗ್ಲಿಲ್ಲ, ಸ್ತ್ರೀ ಯಾರಿಗೋಸ್ಕರ ಉಂಟಾದ್ಲು? ಪುರುಷನಿಗೋಸ್ಕರ ಉಂಟಾದ್ಲು. ಮನುಷ್ಯನ ಒಂಟಿತನವನ್ನ ನಿವಾರಿಸುವುದಕ್ಕೋಸ್ಕರ ದೇವರ ಸಂಕಲ್ಪವನ್ನ ಮನುಷ್ಯನು ಒಂಟಿಗನಾಗಿ ನೆರವೇರಿಸುವುದಕ್ಕೆ ಬದಲಾಗಿ ಆತನು ಜಂಟಿಯಾಗಿ ದೇವರ ಆಲೋಚನೆಗಳನ್ನ ನೆರವೇರಿಸಬೇಕೆಂಬಂತ ಸದುದ್ದೇಶದಿಂದ ದೇವರು ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲೆಂಬುದಾಗಿ ಆತನಿಗೆ ಸರಿಬೀಳುವ ಸಹಕಾರಿಣಿಯನ್ನ ದೇವರು ತಾನೇ ಏರ್ಪಾಟ್ ಮಾಡಿ, ಆ ಏರ್ಪಾಟು ಮಾಡಿದಂತಹ ಆ ಒಂದು ಸ್ತ್ರೀಯನ್ನ ದೇವರು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಸ್ತ್ರೀ ಯಾರಿಗೋಸ್ಕರ ನಿರ್ಮಾಣ ಆಗಿದ್ದಾಳೆ? ಪುರುಷನಿಗೋಸ್ಕರ ನಿರ್ಮಾಣ ಆಗಿದ್ದಾನೆ ಅನ್ನುವಂತ ಒಂದು ಆಲೋಚನೆ ಇವತ್ತು ನಮಗಿರ್ಬೇಕು. ಸೊ ಹಾಗಾಗಿ ವಿವಾಹ ಯಾಕೆ ಅಂತಂದ್ರೆ ಮನುಷ್ಯನು ಒಂಟಿಗನಾಗಿ ಇರಬಾರದು ಅನ್ನುವಂಥದ್ದಕ್ಕೆ ವಿವಾಹ. ಸೊ ಹಾಗಾಗಿ ನಾವು ಕೂಡ ಬಹಳ ಆಲೋಚನೆ ಮಾಡಬೇಕು. ಒಂಟಿತನ ಅನ್ನುವಂಥದ್ದು ಇಟ್ಸ್ ವೆರಿ ಡೇಂಜರಸ್. ಯಾವತ್ತೂ ಮನುಷ್ಯನು ಒಂಟಿಗನಾಗಿರುವುದಕ್ಕೆ ದೇವರು ಉದ್ದೇಶಿಸಲಿಲ್ಲ. ಆತನು ಸಂಘಜೀವಿ ಆಗ್ಬೇಕು, ಸಮಾಜದಲ್ಲಿ ಬದುಕಬೇಕು ಆತನು. ಸೊ ಹಾಗಾಗಿ ವಿವಾಹ ಯಾಕೆ ಅಂತಂದ್ರೆ ಒಂಟಿತನದ ಜೀವಿತದಿಂದ ಆಚೆ ಬಂದು ಜಂಟಿಯಾಗಿ ಸಂಸಾರಿಕನಾಗಿ ದೇವರ ಉದ್ದೇಶವನ್ನ, ದೇವರ ಆಲೋಚನೆಗಳನ್ನ ನೆರವೇರಿಸೋದಕ್ಕೋಸ್ಕರ ವಿವಾಹ ಅನ್ನುವಂಥದ್ದು ಒಂದು.
ವಿವಾಹ ಯಾಕೆ ಅನ್ನುವಂಥದ್ದನ್ನ ನಾವು ಆಲೋಚನೆ ಮಾಡ್ತಾ ಮುಂದೆ ಸಾಗಿದ್ರೆ, ನಂಬರ್ 2 ಎರಡನೇದು ಏನಂತಂದ್ರೆ ಜಾರತ್ವ ಉಂಟಾಗಬಾರದು ಅಂತ ಹೇಳ್ತಾರೆ. ಜಾರತ್ವ ಅಂತಂದ್ರೆ ಅವಿವಾಹಿತರು ಸರಸ ಸಲ್ಲಾಪಗಳಲ್ಲಿ ಪಾಲುಗಾರರಾಗುವುದು ಅಂತೇಳಿ ಅರ್ಥ. ಅವಿವಾಹಿತರು ಸರಸ ಸಲ್ಲಾಪಗಳು, ಸರಸಾಡೋದು, ಏನೇನೋ ಜೋಕ್ ಮಾಡಿ ಒಂದಿಷ್ಟು ಒಂದು ಡಬಲ್ ಮೀನಿಂಗ್ ತರ ಏನಾರೋ ಮಾತಾಡೋದು, ಸೊ ಇವು ನಡಿಬಾರ್ದು, ಇವು ಆಗ್ಬಾರ್ದು ಅಂತ ಹೇಳ್ಬಿಟ್ಟು ದೇವ್ರು ಏನ್ ಮಾಡ್ತಾನೆ ಅಂತಂದ್ರೆ ಜಾರತ್ವ ಉಂಟಾಗಬಾರದು ಎಂಬುದಾಗಿ ಈ ವಿವಾಹವನ್ನ ದೇವರು ಉದ್ದೇಶಿಸಿದ್ದಾನೆ ಅಂತ ಹೇಳಿ. ಸೊ ಇದನ್ನ ಗ್ರೀಕಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಪೋರ್ನಿಯಾ ಅಂತ ಹೇಳ್ಬಿಟ್ಟು ಕರೀತಾರೆ. ಗ್ರೀಕಲ್ಲಿ ಪೋರ್ನಿಯಾ, PORNEIA, ಪೋರ್ನಿಯಾ ಅಂತ ಹೇಳಿ. ಇಂಗ್ಲಿಷ್ನಲ್ಲಿ ಫಾರ್ನಿಕೇಶನ್ ಆರ್ ಸೆಕ್ಷುವಲ್ ಇಮ್ಮಾರಲಿಟಿ ಅನ್ನುವಂಥದ್ದು ನಡಿಬಾರ್ದು. ಜಾರತ್ವ ಮತ್ತು ಈ ರೀತಿಯಾದಂಥ ಪೋರ್ನಿಯ ಅನ್ನುವಂಥದ್ದು ನಡಿಬಾರ್ದು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ, ದೇವರು ವಿವಾಹವನ್ನ ಏರ್ಪಡಿಸ್ತಾ ಇದ್ದಾರೆ. ಸೊ ಜಾರತ್ವ ಅನ್ನುವಂಥದ್ದು ಅದು ದೇವರ ಚಿತ್ತವಲ್ಲ. ಜಾರತ್ವ ಅನ್ನುವಂಥದ್ದು ಅದು ದೇವರ ಚಿತ್ತ ಅಲ್ಲ. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 35ನೇ ವಚನದಲ್ಲಿ ವಿಷಯವನ್ನು ನಾವು ಗಮನಿಸಿದ್ರೆ, ದೇವರ ಚಿತ್ತವೇನೆಂದ್ರೆ ನೀವು ಶುದ್ಧರಾಗಿರಬೇಕೆಂಬುದೇ, ಆದುದರಿಂದ ಹಾದರಕ್ಕೆ ನೀವು ದೂರವಾಗಿರಬೇಕು ಅಂತ ಹೇಳ್ತಾನೆ. ಅಂದ್ರೆ ಜಾರತ್ವ ಅನ್ನುವಂಥದ್ದು ದೇವರ ಉದ್ದೇಶ ಅಲ್ಲ. ದೇವರು ಮನುಷ್ಯನನ್ನು ನಿರ್ಮಾಣ ಮಾಡಿದ್ದಾನೆ. ಮನುಷ್ಯನಿಗೆ ಏನೇನು ಬೇಕೋ ಎಲ್ಲವನ್ನು ಕೂಡ ನಿರ್ಮಾಣ. ಮನುಷ್ಯನ ದೇಹ ಇದೆ, ಮನುಷ್ಯನ ದೇಹಕ್ಕೆ ಏನಿದೆ, ಹಸುವೆ ಅನ್ನುವಂಥದ್ದು ಇದೆ. ಹಸುವೆಯನ್ನು ನೀಗಿಸಿಕೊಳ್ಳುವುದಕ್ಕೆ ದೇವರು ಏನ್ ಮಾಡಿದ್ದಾನೆ, ಮನುಷ್ಯನ ದೇಹದ ಹಸುವೆಯನ್ನು ನೀಗಿಸುವುದಕ್ಕೆ ಏನೆಲ್ಲವುಗಳು ಕೂಡ ಬೇಕಾಗಿದೆಯೋ ಅವೆಲ್ಲವನ್ನು ಕೂಡ ದೇವರು ನಿರ್ಮಾಣ ಮಾಡಿದ್ದಾನೆ. ಆಹಾರ ಪದಾರ್ಥಗಳನ್ನ ನಿರ್ಮಾಣ ಮಾಡಿದ್ದಾನೆ, ಹಣ್ಣು ಹಂಪಲುಗಳನ್ನು ನಿರ್ಮಾಣ ಮಾಡಿದ್ದಾನೆ, ಎಲ್ಲವನ್ನು ನಿರ್ಮಾಣ ಮಾಡಿದ್ದಾನೆ. ಸೊ ದೇಹದಲ್ಲಿರುವಂತ ಕೋರಿಕೆಗಳನ್ನು ಕೂಡ ಇಟ್ಟಿದ್ದಾನೆ. ಲೈಂಗಿಕ ಕೋರಿಕೆ ಅನ್ನುವಂಥದ್ದನ್ನು ಕೂಡ ದೇವರೇ ಇಟ್ಟಿದ್ದದು. ಸೊ ಹಾಗಾಗಿ ಆ ಕೋರಿಕೆಯನ್ನು ಕೂಡ ನೀನು ನೆರವೇರಿಸಿಕೊಳ್ಬೇಕು ಅಂತಂದ್ರೆ ಪರಿಶುದ್ಧವಾದಂತಹ ವಿವಾಹದ ಮೂಲಕವೇನೆ ನೀನು ಆ ಕೋರಿಕೆಯನ್ನ ನೆರವೇರಿಸಿಕೊಳ್ಬೇಕು. ಅದನ್ನ ನೀನು ನೆರವೇರಿಸಿಕೊಳ್ಳುವುದಕ್ಕೆ ಜಾರತ್ವವನ್ನು ಅನುಸರಿಸುವಂಥದ್ದು ಅದು ದೇವರ ಚಿತ್ತ ಅಲ್ಲ. ಸೊ ಹಾಗಾಗಿ ಈ ಒಂದು ಉದ್ದೇಶ ಇದೆ. ಇದು ವಿವಾಹ ಯಾಕೆ ಅಂತಂದ್ರೆ ಇದಕ್ಕೆ ಜಾರತ್ವ ಉಂಟಾಗಬಾರ್ದು. ಸೊ ಇದು ದೇವರ ಚಿತ್ತ ಅಲ್ಲ. ಜಾರತ್ವ ಅನ್ನುವಂಥದ್ದು ದೇವರ ಉದ್ದೇಶ ಅಲ್ಲ, ದೇವರ ಚಿತ್ತ ಅಲ್ಲ. ಸೊ ಜಾರತ್ವ ಎಲ್ಲಿ ಹುಟ್ಟುತ್ತದೆ? ಜಾರತ್ವ ಅನ್ನುವಂಥದ್ದು ಎಲ್ಲಿ ಹುಟ್ಟುತ್ತದೆ? ಮನುಷ್ಯನ ಹೃದಯದಲ್ಲಿ ಹುಟ್ಟುತ್ತದೆ. ಅದು ಮನುಷ್ಯನ ಹೃದಯದಿಂದ ಹುಟ್ಟುತ್ತದೆ ಅಂತ ಹೇಳ್ತಾನೆ. ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನದಲ್ಲಿ, ಮಾರ್ಕನ ಬರೆದ ಸುವಾರ್ತೆ ಇಲ್ಲಿ ಹೇಳ್ತಾ ಇದ್ದಾನೆ, ಕರ್ತನಾದ ಯೇಸು ಕ್ರಿಸ್ತನು ಮನುಷ್ಯನೊಳಗಿಂದ ಹೊರಡುವಂತದ್ದೇ ಮನುಷ್ಯನನ್ನು ಹೊಲೆ ಮಾಡ್ತದೆ. ಎಲ್ಲಿಂದ ಹೊರಡುತ್ತವೆ? ಮನುಷ್ಯನ ಒಳಗಿಂದ ಹೊರಡುವಂತವೆ ಮನುಷ್ಯನನ್ನ ಹೊಲೆ ಮಾಡ್ತವೆ. ಹಾಗಾದ್ರೆ ಮನುಷ್ಯನ ಒಳಗಿನಿಂದ ಹೊರಡುವಂತವುಗಳು ಯಾವುವು? ಒಳಗಿನಿಂದ ಅಂದರೆ ಮನುಷ್ಯನ ಮನಸ್ಸಿನೊಳಗಿಂದ ಏನು ಹೊರಡುತ್ತವೆ? ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಹಾದರ, ದ್ರವ್ಯಾಶೆ, ಕೆಡುಕುತನ, ಮೋಸ, ಬಂಡತನ, ಹೊಟ್ಟೆ ಕಿಚ್ಚು, ಬೈಗುಳು, ಸೊಕ್ಕು, ಬುದ್ಧಿಗೇಡಿತನ, ಇವೇ ಮೊದಲಾದವುಗಳ ಕೆಟ್ಟ ಆಲೋಚನೆಗಳು ಹೊರಡುತ್ತವೆ ಅಂತ ಹೇಳ್ತಾರೆ. ಸೊ ಮನುಷ್ಯನ ಒಳಗಿನಿಂದ ಏನು ಹೊರಡುತ್ತೆ? ಕೆಟ್ಟ ಆಲೋಚನೆಗಳು. ಆ ಕೆಟ್ಟ ಆಲೋಚನೆಗಳ ಲಿಸ್ಟ್ ಅಲ್ಲಿ ಏನಿದೆ? ಹಾದರ ಇದೆ, ಜಾರತ್ವ ಅನ್ನುವಂಥದ್ದಿದೆ. ಸೊ ಹಾಗಾಗಿ ಜಾರತ್ವ ಅನ್ನುವಂಥದ್ದು ಎಲ್ಲಿಂದ ಉಂಟಾಗುತ್ತೆ ಅಂತಂದ್ರೆ ಮನುಷ್ಯನ ಮನಸ್ಸಿನೊಳಗಿಂದ ಉಂಟಾಗುತ್ತೆ. ಇದಕ್ಕೆ ಅವಕಾಶ ಕೊಡಬಾರದು ಅಂತ ಹೇಳ್ಬಿಟ್ಟು ದೇವ್ರು ಏನ್ ಮಾಡಿದ್ದಾನೆ? ವಿವಾಹವನ್ನ ಏರ್ಪಾಟ್ ಮಾಡಿದ್ದಾನೆ. ವಿವಾಹ ಯಾಕೆ ಅಂತಂದ್ರೆ ನಮಗೆ ಈ ಆಲೋಚನೆ ಇರಬೇಕು. ಸುಮ್ಮನೆ ಏನೋ ಮದುವೆ ಅಂತಂದ್ರೆ ಅದು ಅಲ್ಲ ಅದು. ಸೊ ಈ ರೀತಿಯಾದಂಥ ಒಂದು ತಿಳುವಳಿಕೆ ಅನ್ನುವಂಥದ್ದು ಬಹಳ ಒಂದು ಅವಶ್ಯಕತೆ ಇದೆ ಪ್ರೇರ್. ಸೊ ಈ ಜಾರತ್ವಕ್ಕೆ ಪರಿಹಾರ ಏನು? ಓನ್ಲಿ ವಿವಾಹ ಅಷ್ಟೇನೆ. ಜಾರತ್ವಕ್ಕೆ ಒಂದು ಪರಿಹಾರ ಯಾವುದು ಅಂತಂದ್ರೆ ಓನ್ಲಿ ಮ್ಯಾರೇಜ್ ಈಸ್ ಓನ್ಲಿ ವೇ. ಅದನ್ನ ಬಿಟ್ಟರೆ ಬೇರೆ ಯಾವುದೂ ದಾರಿ ಇಲ್ಲ. ಬೇರೆ ದಾರಿ ಇಲ್ಲ. ಒಂದು ವೇಳೆ ಬೇರೆ ದಾರಿ ಕಂಡುಕೊಳ್ತೀನಿ ಅಂತಂದ್ರೆ ಅದು ಯಾರ ದಾರಿ? ಅದು ಸೈತಾನ್ ದಾರಿ. ನಿನ್ನಲ್ಲಿರುವಂತ ಶರೀರ ಭಾವದ ಕರ್ಮಗಳ ಒಂದು ದಾರಿ. ಅದು ಶರೀರ ಏನ್ ಆಶಿಸ್ತದೋ ಅದನ್ನ ನೆರವೇರಿಸುವುದಕ್ಕೆ ನೀನು ಮಾಡಿಕೊಳ್ಳುವಂತ ದಾರಿ ಹೊರತಾಗಿ ದೇವರು ಏರ್ಪಡಿಸಿದಂತ ದಾರಿ ಅಲ್ಲ ಅದು. ಸೊ ಹಾಗಾಗಿ ಪ್ರಾರಂಭದ ಈ ಒಂದು ಸೆಷನ್ ಅಲ್ಲಿ ನಾವು ಏನ್ ಕಲ್ತ್ಕೊಳ್ತಾ ಇದ್ದೀವಿ ಅಂತಂದ್ರೆ ವಿವಾಹದ ಉದ್ದೇಶ ಏನು ಅಂತ ಕಲ್ತ್ಕೊಳ್ತಾ ಇದ್ದೀವಿ. ವಿವಾಹದ ಉದ್ದೇಶ ಏನು? ವಿವಾಹ ಅಂದ್ರೆ ಏನು?
ವಿವಾಹ ಯಾಕೆ ಅನ್ನುವಂಥದ್ದನ್ನು ನಾವು ಕಲ್ತ್ಕೊಳ್ತಾ ಇದ್ದೀವಿ. ಸೊ ವಿವಾಹ ಯಾಕೆ ಅನ್ನುವಂಥದ್ದನ್ನು ನಾವು ಕಲಿತಾ ಮುಂದಕ್ಕೆ ಸಾಕ್ತಾ ಹೋದ್ರೆ, ಸೊ ವಿವಾಹ ಯಾಕೆ ಅಂತಂದ್ರೆ ವಿವಾಹದ ಪರಿಧಿ ಒಳಗಿದ್ದುಕೊಂಡೇ, ಅಂದ್ರೆ ವಿವಾಹದ ಒಂದು ಸರ್ಕಲ್ ಒಳಗಡೆ ಇದ್ದುಕೊಂಡೇ ಮನುಷ್ಯ ತನ್ನಲ್ಲಿರುವಂತಹ ಸೆಕ್ಸುವಲ್ ಕೋರಿಕೆಗಳನ್ನ ಏನ್ ಮಾಡಬೇಕು, ಆತ ನೆರವೇರಿಸ್ಕೊಳ್ಬೇಕು. ಆ ಬಾರ್ಡರ್ ಇದ್ದುಕೊಂಡೆ, ಆ ಬಾರ್ಡ್ರಿಂದ ಹೊರಗಡೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ಸೊ ಇವತ್ತು ಸಮಾಜದಲ್ಲಿ ಈ ರೀತಿಯಾದಂಥ ಒಂದು ತಿಳುವಳಿಕೆ ಇಲ್ದೇನೆ ಎಂತೆಂಥ ಒಂದು ದುಷ್ಕೃತ್ಯಗಳು ನಡೀತಾ ಇದಾವೆ ಅಂತಂದ್ರೆ, ಇಬ್ರು ಕ್ಲೋಸ್ ಫ್ರೆಂಡ್ಸ್ ಇರ್ತಾರಂತೆ, ಅವರು ಕ್ಲೋಸ್ ಫ್ರೆಂಡ್ಸು, ಅವರಿಬ್ಬರು ಹೆಂಡತಿರು ಕೂಡ ಕ್ಲೋಸ್ ಫ್ರೆಂಡ್ಸ್ ಅಂತೆ. ಇಬ್ಬರು ಕ್ಲೋಸ್ ಕಪಲ್ಸ್ಗಳಾಗಿ ಸ್ವಲ್ಪ ದಿನ ಜೀವನ ನಡೆಸಿದ ತಕ್ಷಣ ಅವರು ಒಂದು ಆಲೋಚನೆಗೆ ಬರ್ತಾರಂತೆ. ಏನು ಆಲೋಚನೆಗೆ ಬರ್ತಾರೆ? ಏನಂತಂದ್ರೆ, ನಿನ್ನ ಹೆಂಡ್ತಿನ ನನಗೆ ಕೊಡು, ನನ್ನ ಹೆಂಡ್ತಿನ ನೀನ್ ತಗೋ ಅಂತ ಹೇಳಿ. ಈ ಸುಪ್ರೀಂ ಕೋರ್ಟಲ್ಲಿ ಇದು ಹೋಗಿದಂತೆ, ಕೇಸ್ ಹೋಗಿದಂತೆ ಇದು. ಸೊ ಅಂದ್ರೆ ಈ ರೀತಿಯ ಒಂದು ಆಲೋಚನೆಗಳು ಲೋಕದಲ್ಲಿ ಬರ್ತಾ ಇದ್ದಾವೆ. ಯಾಕೆ ಬರ್ತವೆ ಅಂತಂದ್ರೆ, ದೇವರ ಉದ್ದೇಶ ವಿವಾಹದ ವಿಷಯದಲ್ಲಿ ಏನಾಗಿದೆ ಅನ್ನುವಂಥದ್ದು ಇವತ್ತು ಮನುಷ್ಯನಿಗೆ ಗೊತ್ತಾಗ್ತಾ ಇಲ್ಲ, ತಿಳುವಳಿಕೆ ಇಲ್ಲ. ಇವತ್ತು ಬಹಳ ನನಗೆ ಆಶ್ಚರ್ಯ ಅನಿಸುತ್ತೆ, ಬಹಳ ನೋವು ಅನಿಸುತ್ತೆ. ಏನ ಸಂಗತಿ ಅಂತಂದ್ರೆ, ಈ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಗೋಡೆಗೆ ಒಂದು ಪಾಂಪ್ಲೆಂಟ್ ತರ ಒಂದು ಅಂಟಿಸಿದ್ದಾರೆ. ಏನಂತ ಅಂಟಿಸಿದ್ದಾರೆ ಅಂತಂದ್ರೆ, ಸುರಕ್ಷಿತವಾದಂತಹ ಗರ್ಭಪಾತಕ್ಕೆ ವೈದ್ಯರನ್ನ ಸಂಪರ್ಕಿಸಿ, ಯಾವುದೇ ರೀತಿಯಾದಂತಹ ಹಾನಿ ಇಲ್ಲದೆ ಗರ್ಭಪಾತವನ್ನ ಮಾಡಿಕೊಡಲಾಗತ್ತೆ ಮಾತ್ರೆಗಳ ಮೂಲಕ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಏನಿದ್ರ ಅರ್ಥ? ಏನಿದ್ರ ಅರ್ಥ ಅಂದ್ರೆ, ನೀನು ಏನಾರ ಮಾಡ್ಕೊ, ನಿನ್ ಮನ್ಸಿಗೆ ಬಂದಂಗ ನಡಿ ನೀನು, ಅಷ್ಟೇನೆ. ನಿನಗೆ ಇಷ್ಟವಾದಂಥವ್ರನ್ನ ಎಂಟ್ರನ್ನ ಮಾಡ್ಕೋ, ಇಷ್ಟವಾದಂಥ ರೀತಿಯಲ್ಲಿ ನಿನ್ನಲ್ಲಿರುವಂಥ ಲೈಂಗಿಕ ಕೋರಿಕೆನ ನೀನು ನೆರವೇರಿಸ್ಕೋ, ತೀರ್ಸ್ಕೋ. ಅದು ಆಧಾರ ಮಾಡ್ತೀಯೋ, ವ್ಯಭಿಚಾರ ಮಾಡ್ತೀಯೋ, ಏನ್ ಮಾಡ್ತೀಯೋ ಮಾಡು. ಅದರಿಂದ ಏನಾದ್ರೂ ಒಂದು ಮಿಸ್ಟೇಕ್ ಆಯ್ತು ಅಂದ್ರೆ, ಅದರಿಂದ ಏನಾದ್ರೂ ಒಂದು ತಪ್ಪಾಗಿ ಒಂದು ಮಗುನೋ ಇದೇ ಏನಾರು ಆಯ್ತು ಅಂದ್ರೆ ಅದನ್ನು ಕೂಡ ನಾವು ಪರಿಹಾರ ಮಾಡ್ಕೊಡ್ತೀವಿ ಅನ್ನುವಂಥ ರೀತಿಯಲ್ಲಿ ಪ್ರಪಂಚ ಇವತ್ತು ಮುಂದುವರಿತಾ ಇದೆ. ಸೊ ಹಾಗಾಗಿ ಸಮಾಜ ಯಾಕೆ ಇವತ್ತು ಈ ದುರ್ಗತಿಗೆ ಬಂದಿದೆ ಅಂತಂದ್ರೆ, ದೇವರಂದ್ರೆ ಇಷ್ಟ ಇಲ್ಲ, ದೇವರ ಆಲೋಚನೆಗಳಂದ್ರೆ ಬೇಕಾಗಿಲ್ಲ, ದೇವರ ಸಂಕಲ್ಪತೆ ಸಂಗತಿಗಳಂತಂದ್ರೆ ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ. ಈ ರೀತಿಯಾದಂಥ ಒಂದು ದೈವಿಕ ಕಾರ್ಯಕ್ರಮ ಅಂತಂದ್ರೆ ಅದಕ್ಕೆ ಯಾವುದೇ ರೀತಿಯಾದಂಥ ಬೆಲೆ ಇಲ್ಲದಂತ ಒಂದು ಪರಿಸ್ಥಿತಿ ಲೋಕದಲ್ಲಿ ಯಾಕೆ ನಿರ್ಮಾಣ ಆಗಿದೆ ಅಂತಂದ್ರೆ, ದೇವರ ಆಲೋಚನೆಗಳು ಇವತ್ತು ಮನುಷ್ಯನಿಗೆ ಗೊತ್ತಿಲ್ಲ. ಗೊತ್ತಾಗುವುದಕ್ಕೆ ದೇವರು ಕೊಡುವಂತ ಅವಕಾಶಗಳು ಕೂಡ ಮನುಷ್ಯ ಬಳಸ್ಕೊಳ್ತಾ ಇಲ್ಲ. ಹಾಗಾಗಿ ಏನಾಗಿದೆ ಅಂತಂತಂದ್ರೆ, ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನ ನೆರವೇರಿಸ್ತಾ ಮನುಷ್ಯ ದೇವರಿಂದ ಬಹಳ ದೂರ ಸಾಗ್ಬಿಟ್ಟಿದ್ದಾನೆ. ದೇವ್ರು ಎಷ್ಟೇ ಕರೆದರೂ ಕೂಡ ಆತನ ಸೌಂಡ್ ಕೇಳಲಾರದಂತಹ ದೂರಕ್ಕೆ ಸಾಗ್ಬಿಟ್ಟಿದ್ದಾನೆ. ಇವತ್ತು ದೇವರ ಕರೆಯನ್ನ ಕೇಳಲಾರದಂತಹ ದೂರದಲ್ಲಿ ಮನುಷ್ಯ ಹೋಗ್ತಾ ಇದ್ದಾನೆ. ಪರಿಸ್ಥಿತಿಗಳು ಬಹಳ ಗಂಭೀರ ಆಗ್ತಾ ಇದೆ. ಹಾಗಾಗಿ ದಿನಗಳು ಕೆಟ್ಟವುಗಳಾಗಿದ್ದಾವೆ ಅಂತ ಹೇಳ್ಬಿಟ್ಟು ಎಫೆಸ ಪತ್ರಿಕೆಯಲ್ಲಿ ಯಾಕೆ ಹೇಳ್ತಾ ಇದ್ದಾನೆ ಅಂತಂದ್ರೆ, ಕೆಟ್ಟವುಗಳಾಗಿರೋದು ಇದರಿಂದ, ಮನುಷ್ಯನ ಆಲೋಚನೆಗಳಿಂದ ದಿನಗಳು ಕೆಟ್ಟಾಗ್ಬಿಟ್ಟಿದ್ದೇವೆ. ಅದಕ್ಕೆ ದೇವಭಕ್ತಿಯಲ್ಲಿ ಇರ್ತಕ್ಕಂತಹ, ದೇವರ ಸಂಕಲ್ಪಕ್ಕನುಸಾರವಾಗಿ ಜೀವಿಸ್ತಕ್ಕಂತಹ ಪ್ರತಿಯೊಬ್ಬ ದೈವ ಭಕ್ತರು ಕೂಡ ಇಂಥ ಒಂದು ದೈವ ಭಕ್ತಿಯಿಂದ ದೇವರು ನನಗೆ ಕೊಟ್ಟಂತಹ ಗರ್ಭಫಲಗಳು ಹಾಳಾಗಬಾರದು ಅಂತೇಳಿ ಲೋಕದ ಮಲಿನತ್ವದೊಳಗಡೆ ಸಿಲುಕಿಕೊಂಡು ನಿತ್ಯ ನಾಶಕ್ಕೆ ಹೋಗಬಾರದು ಎಂಬುದಾಗಿ ದೈವ ಭಕ್ತಿಯುಳ್ಳಂತಹ ಪೋಷಕರು ಏನ್ ಮಾಡ್ತಾರೆ ಅಂತಂದ್ರೆ, ತಮ್ಮ ಮಕ್ಕಳೆಡೆಗೆ ಅತಿ ಹೆಚ್ಚಿನ ಒಂದು ಜಾಗರೂಕತೆಯನ್ನ ತೋರ್ಪಡಿಸ್ತಾ ಇರ್ತಾರೆ. ಅಷ್ಟೇ ಹೊರತಾಗಿ ಮಕ್ಕಳ ಮೇಲೆ ಏನ್ ದ್ವೇಷ ಅನ್ನುವಂಥದ್ದು ಏನಿಲ್ಲ. ಮಕ್ಕಳು ಹಾಳಾಗ್ಲಿ ಅಂತ ಹೇಳ್ಬಿಟ್ಟು ಯಾವ ತಂದೆ ತಾಯಿಗಳನ್ನು ಕೂಡ ಬಯಸಲ್ಲ, ಅವ್ರ ಕನಸು ಮನಸ್ಸಲ್ಲೂ ಬಯಸಲ್ಲ. ಅವ್ರ ಇಡೀ ಜೀವನೆಲ್ಲ ಯಾರಿಗೋಸ್ಕರ ಅಂತಂದ್ರೆ ಮಕ್ಕಳಿಗೋಸ್ಕರನೇ. ಹಾಗಾಗಿ ಇವತ್ತು ಪರಿಸ್ಥಿತಿ ಹಿಂಗಿರೋದ್ರಿ ಅಂತಂದ್ರ, ಸೊ ನೀವು ಆ ಒಂದು ಜಾರತ್ವಕ್ಕೆ ನೀವು ಒಳಗಾಗಬಾರ್ದು ಅನ್ನುವಂಥ ಉದ್ದೇಶಕ್ಕೋಸ್ಕರ ದೇವ್ರು ಏನ್ ಮಾಡಿದಾನೆ ಅಂತಂದ್ರೆ ವಿವಾಹ ಅನ್ನುವಂಥದ್ದನ್ನು ಏರ್ಪಾಟ್ ಮಾಡಿದ್ದಾನೆ. ಆ ವಿವಾಹದ ಒಂದು ಪರಿಧಿಯೊಳಗಿದ್ದುಕೊಂಡೇ ನೀವೆಲ್ಲ ಶೃಂಗಾರ ಮತ್ತು ಕಾರ್ಯಕಲಾಪಗಳಂತವುಗಳನ್ನ ನೀವು ಮಾಡಿದ್ರೆ ಅದು ದೇವರಿಗೆ ಅಂಗೀಕಾರವಾದಂಥವುಗಳ ಹೊರತಾಗಿ ಅವುಗಳಿಂದ ನೀವು ಹೊರಗಡೆ ನಡೆಸಿದ್ರೆ ಅವು ದೇವರಿಗೆ ಅಂಗೀಕಾರವಾದಂಥವುಗಳಾಗೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಈ ಒಂದು ಅದರ ಒಳಗಡೆ ಇದ್ಕೊಂಡು ಮಾಡಬೇಕು. ಈ ಶೃಂಗಾರ ಅನ್ನುವಂಥದ್ದು, ಸರಸ ಸಲ್ಲಾಪಗಳು ಅನ್ನುವಂಥದ್ದು, ಪತಿ ಪತ್ನಿಯರ ನಡುವೆ ನಡೆಯುವಂತಹ ದೈಹಿಕ ಒಂದು ಕೋರಿಕೆಗಳ ನೆರವೇರಿಸಿಕೊಳ್ಳುವಂತ ಒಂದು ಕಾರ್ಯಕ್ರಮ ಅನ್ನುವಂಥದ್ದು ಎಲ್ಲಿ ನಡಿಬೇಕಂತಂದ್ರೆ ವಿವಾಹ ಅನ್ನುವಂಥ ಒಂದು ಪರಿಧಿ ಒಳಗಡೆ, ಗಂಡ ಹೆಂಡರ ಒಂದು ಸಂಬಂಧದೊಳಗಡೆ ಇವು ನಡಿಬೇಕೆ ವಿನಃ ಇದರಿಂದ ಆಚೆ ಹೊರಗಡೆ ಹೋಗ್ಬಾರ್ದು. ಸೊ ಹಾಗಾಗಿ ಮತ್ತೊಂದು ಬರೆಸುವ ಅರ್ಥ 5ನೇ ಅಧ್ಯಾಯ
27-28ನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಪರ್ವತ ಪ್ರಸಂಗದಲ್ಲಿ ಮಾಡಿದಂತ ಒಂದು ಅದ್ಭುತವಾದಂತ ಒಂದು ಉಪದೇಶ ನಮಗೆ ಈ ಒಂದು ಸಂದರ್ಭದಲ್ಲಿ ನೆನಪಿಗೆ ಬರ್ತದೆ. ಅದೇನಪ್ಪ ಅಂತಂದ್ರೆ, ವ್ಯಭಿಚಾರ ಮಾಡಬಾರದೆಂದು ಹೇಳಿಯದೆಯೇ ಎಂಬುದಾಗಿ ನೀವು ಕೇಳಿದ್ದೀರಷ್ಟೇ. ವ್ಯಭಿಚಾರ ಅಂದ್ರೆ ಏನು? ವಿವಾಹಿತ ಅನ್ಯ ಪುರುಷ, ವಿವಾಹಿತ ಅನ್ಯ ಸ್ತ್ರೀ ಇಬ್ಬರು ಪರಸ್ಪರ ಅಕ್ರಮವಾಗಿ ತಮ್ಮ ಪರಿಶುದ್ಧ ವಿವಾಹದ ದಾಂಪತ್ಯ ಜೀವಿತದಿಂದ ಹೊರಗಡೆ ಬಂದು ಪರಪುರುಷ ಪರಸ್ತ್ರೀ ಅಕ್ರಮವಾಗಿ ಲೈಂಗಿಕ ಸಂಪರ್ಕವನ್ನ ಹೊಂದುವಂಥದ್ದು ವ್ಯಭಿಚಾರ ಅಂತ ಹೇಳ್ತಾರೆ. ಒಂದು ಪರಸ್ತ್ರೀಯ ಪುರುಷ ಪರಸ್ತ್ರೀಯ ದೇಹ ಅಕ್ರಮವಾಗಿ ಒಂದಕ್ಕೊಂದು ಒಂದಾದ್ರೆ ಅದು ಏನಂತದು? ವ್ಯಭಿಚಾರ ಅಂತ ಹೇಳ್ತಾರೆ. ಅದು ವ್ಯಭಿಚಾರ. ವ್ಯಭಿಚಾರ ಮಾಡಬಾರದೆಂಬುದಾಗಿ ಹೇಳಿದೆ ಎಂಬುದಾಗಿ ನೀವು ಕೇಳಿದ್ದೀರಿ. ಎಲ್ಲಿ? ಧರ್ಮಶಾಸ್ತ್ರದಲ್ಲಿ. ಯೇಸು ಕ್ರಿಸ್ತನ ನ್ಯೂ ಲಾ ಹೇಳ್ತಾ ಇದ್ದಾನೆ, ಹೊಸ ಒಂದು ಕಾನೂನು ಹೇಳ್ತಾ ಇದ್ದಾನೆ. ಆದ್ರೆ ನಾನು ನಿಮಗೆ ಹೇಳೋದೇನೆಂದರೆ, ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪರಸ್ತ್ರೀಯನ್ನು ನೋಡಿ ಕಣ್ಣಿನಿಂದ ಮೋಹಿಸಿದ್ರೆ ಸಾಕು, ಜಸ್ಟ್ ಅದ್ರ ಆಲೋಚನೆ ಮಾಡಿದ್ರೆ ಸಾಕು. ಏನ್ ಮಾಡಿದೆ ನೀನು? ವ್ಯಭಿಚಾರ ಮಾಡ್ಬಿಟ್ಟಿ ನೀನು ಅಂತ. ಅಂದ್ರೆ ಕನೆಕ್ಟ್ ಎಲ್ಲಿ ಇಟ್ಟಿದ್ದಾನೆ? ಮನಸ್ಸಿಗಿಟ್ಟಿದ್ದಾನೆ, ಮನಸ್ಸಾಕ್ಷಿಗಿಟ್ಟಿದ್ದಾನೆ, ಹೃದಯಕ್ಕಿಟ್ಟಿದ್ದಾನೆ, ಕಣ್ಣಿಗಿಟ್ಟಿದ್ದಾನೆ ಕನೆಕ್ಷನ್. ಅಲ್ಲಿ ಧರ್ಮಶಾಸ್ತ್ರದಲ್ಲಿ ಏನಿತ್ತು? ದೇಹ ಸಂಪರ್ಕ ಆದ್ರೆ ಅದು ವ್ಯಭಿಚಾರ ಅಂತ ಇತ್ತದು. ಆದ್ರೆ ಇಲ್ಲಿ ಏನಿಟ್ಟಿದ್ದಾನೆ ಅಂತಂದ್ರೆ, ನೀನು ಮನಸ್ಸಿನಲ್ಲಿ ನೀನು ವ್ಯಾಮೋಹಿಸಿದ್ರೆ ಸಾಕು, ಮೋಹಿಸಿದ್ರೆ ಸಾಕು, ನೀನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆ ಕೂಡ ವ್ಯಭಿಚಾರ ಮಾಡಿದವನಾದನು ಅಂತ ಹೇಳ್ತಾರೆ. ಅಂದ್ರೆ ವಿವಾಹ ಅನ್ನುವಂಥದ್ದನ್ನ ಎಷ್ಟು ಪರಿಶುದ್ಧವಾಗಿ ದೇವರು ಪರಿಗಣಿಸ್ತಾ ಇದ್ದಾನೆ ಅನ್ನುವಂಥದ್ದು ನಮ್ಗೆ ಗೊತ್ತಾಗಬೇಕು ಪ್ರೇಮ. ಅದಕ್ಕೆ ಇಬ್ರಿಯರು ಬರೆದ ಪತ್ರಿಕೆ 13ನೇ ಅಧ್ಯಾಯ 4ನೇ ವಚನದಲ್ಲಿ ಬಹಳ ಚಂದವಾಗಿ ಹೇಳ್ತದಾನೆ, ಮ್ಯಾರೇಜ್ ಈಸ್ ಹಾನರಬಲ್ ಅಮಾಂಗ್ ಆಲ್ ಅಂತ ಹೇಳ್ತದೆ. ಇವತ್ತು ಪ್ರತಿಯೊಬ್ಬ ಯವನಸ್ಥ ಸ್ತ್ರೀ ಮತ್ತು ಯವನಸ್ಥ ಪುರುಷರು ಈ ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕು. ಇವತ್ತೆಲ್ಲ ಈ ವಿಷಯಗಳ ಕೊರತೆಯಿಂದಾಗಿ, ಈ ವಿಷಯಗಳ ತಿಳುವಳಿಕೆಗಳಿಂದ ದೂರವಾಗಿರೋದ್ರಿಂದ ಇವತ್ತು ಮಾಡಬಾರ್ದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಯವನಸ್ಥ ಸ್ತ್ರೀ ಪುರುಷರೆಲ್ಲರೂ ಕೂಡ. ಶ್ರೀರಂಗಪಟ್ಟಣದಲ್ಲಿ ಯಾವುದಿದೆ ಅದು? ಪಕ್ಷಿಧಾಮ ಬರ್ಡ್ ಸೆಂಚುರಿ, ಪಕ್ಷಿಧಾಮ ಆಗಲಿ ಅಥವಾ KRS ಗಾರ್ಡನ್ಗಳಾಗಲಿ ಅಥವಾ ಮೈಸೂರಲ್ಲಿರ್ತಕ್ಕಂತಹ ಕೆಲವು ಪಾರ್ಕ್ಗಳಾಗಲಿ ನೀವು ನೋಡ್ಬೋದು. ಏನು ನಡೀತಾ ಇದೆ ಅಲ್ಲೆಲ್ಲ? ಹುಡುಗಿಯರು ಕಾಲೇಜುಗಳಿಗೆ ಬಂಕ್ ಮಾಡಿ ಏನನ್ನೋ ಸರಸ ಸಲ್ಲಪದಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ. ಹುಡುಗಿಯರು ಕೂಡ ಏನು ಕಡಿಮೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದು ಮಾಹಿತಿಗಳ ಪ್ರಕಾರ ಹುಡುಗರಿಗಿಂತ ಹುಡುಗಿಯರೇ ಒಂದು ಸ್ಟೆಪ್ ಮುಂದೆ ಇದ್ದಾರೆ ಅಂತ ಹೇಳ್ತಾರೆ. ಇವೆಲ್ಲ ಕಾಮನ್ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾ ಇದ್ದಾರಂತೆ. ಅಂದ್ರೆ ಯಾವ ಕಡೆ ಸಾಕ್ತಾ ಇದೆ ಪ್ರಪಂಚ? ಬಹಳ ದೂರ ಹೋಗ್ತಾ ಇದೆ, ದೇವರಿಂದ ಬಹಳ ದೂರ ಸಾಕ್ತಾ ಇದೆ. ದೇವ್ರು ಕರೆದ್ರೂ ಕೂಡ ಕೇಳಿಸ್ಲಾರದಂತ ಸ್ಥಿತಿಯಲ್ಲಿ ಮನುಷ್ಯ ಬಹಳ ದೂರ ಹೋಗ್ತಾ ಇದ್ದಾರೆ. ಹಾಗಾಗಿ ಇವತ್ತು ಪರಿಸ್ಥಿತಿಗಳು ಹಿಂಗಿರ್ಬೇಕಾದ್ರೆ ಇವತ್ತು ದೇವರು ತನ್ನ ಮಗನಾದಂತಹ ಯೇಸು ಕ್ರಿಸ್ತನ ಸಭೆಗೆ ಈ ವಿಷಯದಲ್ಲಿ ಒಂದು ತಿಳುವಳಿಕೆಯನ್ನು ಕೊಡ್ತಾ ಇದ್ದಾನೆ. ಇದು ನನ್ನ ಸಂಕಲ್ಪ, ಇದು ನನ್ನ ಆಲೋಚನೆ ವಿವಾಹದ ವಿಷಯದಲ್ಲಿ. ಇದನ್ನ ನೀವು ತಿಳ್ಕೊಳ್ಬೇಕು. ಯಾಕಂದ್ರೆ ಸಭೆಯಲ್ಲಿ ಯವನಸ್ಥ ಸ್ತ್ರೀಯರಿದ್ದಾರೆ, ಯವನಸ್ಥ ಪುರುಷರಿದ್ದಾರೆ. ಅವರ ಮುಂದಿನ ವೈವಾಹಿಕ ಜೀವಿತ, ಅವರ ಮುಂದಿನ ಒಂದು ದಾಂಪತ್ಯ ಬದುಕನ್ನುವಂಥದ್ದು ಯಾವುದ್ರ ಮೇಲೆ ಕಟ್ಟಲ್ಪಡಬೇಕು ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ಯೇಸು ಕ್ರಿಸ್ತನು ಇದೇ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದ ಒಂದು ಪರ್ವತ ಪ್ರಸಂಗದಲ್ಲಿ ಹೇಳ್ತಕ್ಕಂಥ ಮಾತೇನಂತಂದ್ರೆ, 7ನೇ ಅಧ್ಯಾಯ 24ನೇ ವಚನದಲ್ಲಿ, ಮ್ಯಾಥ್ಯೂ ಚಾಪ್ಟರ್ 7 ವರ್ಸ್ 24 ಅಲ್ಲಿ, ಆದದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ಯಾರ ಮಾತನ್ನು ಕೇಳ್ಕೊಂಡ್ರೆ? ದೇವರ ಮಾತುಗಳನ್ನ, ಕ್ರಿಸ್ತನ ಮಾತುಗಳನ್ನ ಕೇಳಿ ಅವುಗಳ ಮೇಲೆ ಜೀವಿತಗಳನ್ನ ಕಟ್ಟಿಕೊಂಡಂತಹ ಒಬ್ಬ ವ್ಯಕ್ತಿ ಹೆಂಗಿರ್ತಾನಂತಂದ್ರೆ ಅವನು ಬುದ್ಧಿವಂತ ಮನುಷ್ಯ ಆತನು. ಆ ರೀತಿ ಕಟ್ಟಿಕೊಂಡಂತಹ ಬದುಕು ಹೆಂಗಿರ್ತದಂತಂದ್ರೆ, ಮಳೆ ಸುರಿಲಿ, ಹಳ್ಳಗಳು ಬರಲಿ, 4 ಗಾಡಿಯಿಂದ ಗಾಳಿ ಬೀಸ್ಲಿ, ಏನೇ ಬಂದ್ರೂ ಕೂಡ ಆ ಮನೆಗೆ ಏನೂ ಕೂಡ ಹಾನಿ ಆಗೋದಿಲ್ಲ. ಅಂದ್ರೆ ಅವನ ಬದುಕು ಅಷ್ಟು ಸ್ಥಿರವಾಗಿರ್ತದೆ. ಅವನ ಬದುಕಿನಲ್ಲಿ ದೇವರು ಅಷ್ಟು ಗಟ್ಟಿಯಾಗಿ ನೆಲೆಗೊಂಡಿರ್ತಾನೆ. ಯಾವುದೇ ಪ್ರಮಾದಗಳು ಬರಲಿ, ಯಾವುದೇ ಪ್ರಕೃತಿ ವಿಕೋಪಗಳು ಬರಲಿ, ಯಾರು ಏನೇ ಅನ್ನಲಿ, ಯಾಕಂದ್ರೆ ಕಟ್ಟಿಕೊಂಡಿರೋದು ಯಾರ ಮೇಲೆ? ಕ್ರಿಸ್ತನ ಮಾತುಗಳೆಂಬ ಅಸ್ಥಿವಾರದ ಮೇಲೆ ನೀನು ಬದುಕನ್ನು ಕಟ್ಕೊಂಡಿದ್ದೀವಿ. ಈ ಕಾನೂನುಗಳ ಪ್ರಕಾರ ನಿನ್ನ ಜೀವಿತವನ್ನು ಕಟ್ಟಿಕೊಂಡಿರೋದ್ರಿಂದ ನಿನಗೆ ಹಾನಿ ಅನ್ನುವಂಥದ್ದು ಯಾವುದರಿಂದ ತಟ್ಟದು. ಈ ಬದುಕು ಇವತ್ತು ಬೇಕು ಅಂತೇಳಿ ದೇವರು ಕೋರ್ತಾ ಇದ್ದಾನೆ ಪ್ರೇರ.
ಅದಕ್ಕೋಸ್ಕರ ತನ್ನ ಮಗನ ಸಭೆಯನ್ನ ಈ ವಿಷಯದಲ್ಲಿ ಎಜುಕೇಟ್ ಮಾಡ್ತಾ ಇದ್ದಾನೆ. ನೀವು ಎಜುಕೇಟ್ ಆಗ್ಬೇಕು ಅಂತೇಳಿ. ಮ್ಯಾರೇಜ್ ಅಂದ್ರೆ ಏನೋ ಇದು ಹುಡುಗಾಟಿಗೆಲ್ಲ ಇವತ್ತು ಎಷ್ಟೋ ಜನರು ಇದ್ರ ವಿಷಯದಲ್ಲಿ ಸರಿಯಾದಂತ ಒಂದು ಗಂಭೀರವಾದಂತ ಆಲೋಚನೆ ಇಲ್ದೇನೆ ಸಾಕಿ ಸಲಗಿದಂತಹ ಎತ್ತು ಹೊತ್ತು ಅವರ ಬದುಕಿನ ಮೇಲೆ ಅಷ್ಟೊಂದು ನಿರೀಕ್ಷೆ ಇಟ್ಕೊಂಡು ಅವರಿಗೋಸ್ಕರ ತಮ್ಮ ಬದುಕುಗಳನ್ನು ಸವಿಸಿದಂತಹ ತಂದೆ ತಾಯಿಗಳನ್ನು ಕೂಡ ತಿರಸ್ಕಾರ ಮಾಡಿ ತಾತ್ಕಾಲಿಕವಾದಂಥ ಕ್ಷಣಿಕವಾದಂಥ ಶಾರೀರಿಕ ಸುಖಕ್ಕೋಸ್ಕರ ಇಲ್ಲ ಸಲ್ಲದ ಆಲೋಚನೆಗಳನ್ನು ಮಾಡಿ ಆ ಜೀವಿತದ ಕುರಿತಾದಂತಹ ಊಹೆಗಳನ್ನ ಆಲೋಚನೆಗಳನ್ನ ಮಾಡಿಕೊಂಡು ಶಾಶ್ವತವಾದಂತಹ ಒಂದು ಹಾನಿಕರವಾದಂತಹ ದುಃಖಕರವಾದಂತಹ ಜೀವಿತಕ್ಕೆ ತಮ್ಮನ್ನು ತಾವು ಕರೆದುಕೊಂಡು ಹೋಗ್ತಾ ಇದ್ದಾರೆ ಇವತ್ತು. ಸೊ ಹಾಗಾಗಿ ಸಭೆಗೆ ಈ ವಿಷಯ ಗೊತ್ತಾಗ್ಬೇಕು. ಇವತ್ತು ಪ್ರತಿಯೊಬ್ಬ ಕ್ರೈಸ್ತನು ಕೂಡ ಈ ವಿಷಯದಲ್ಲಿ ಜಾಗೃತಿನ ಹೊಂದಬೇಕು, ಈ ವಿಷಯದಲ್ಲಿ ಶಿಕ್ಷಿತನಾಗಬೇಕು ಅನ್ನುವಂಥದ್ದು ದೇವರ ಆಲೋಚನೆ ಪ್ರೇರಣೆ. ಸೊ ಹಾಗಾಗಿ ವಿವಾಹ ಯಾಕೆ ಅಂತಂದ್ರೆ ಮನುಷ್ಯನು ಒಂಟಿಗನಾಗಿ ಇರಬಾರದು ಅನ್ನೋದಕ್ಕೂ ಒಂದು, ಎರಡನೇದ್ದು ಜಾರತ್ವ ಅನ್ನುವಂಥದ್ದು ನಡಿಬಾರದು ಅಂತೇಳಿ ವಿವಾಹ ಅನ್ನುವಂಥದ್ದನ್ನ ದೇವರು ಉದ್ದೇಶ ಮಾಡಿದ್ದಾನೆ. ಸೊ ಈ ವಿವಾಹದ ನಿಬಂಧನೆಯಲ್ಲಿ, ಈ ವಿವಾಹದ ಒಡಂಬಡಿಕೆಯಲ್ಲಿ ಬಂಧಿಸಲ್ಪಟ್ಟಂತಹ ಸ್ತ್ರೀ ಪುರುಷರು ಮಾತ್ರವೇ ಗಂಡ ಹೆಂಡತಿಯರಾಗ್ತಾರೆ. ಈ ವಿವಾಹದ ಪರಿಧಿಯೊಳಗಡೆ ದೇವರ ಒಡಂಬಡಿಕೆಯ ಪ್ರಕಾರ ಸ್ತ್ರೀ ಪುರುಷರಿಬ್ಬರೂ ಕೂಡ ಏನಾಗ್ತಾರೆ ಅಂತಂದ್ರೆ ಅಲ್ಲಿ ಗಂಡ ಹೆಂಡತಿಯರಾಗ್ತಾರೆ ಹೊರತಾಗಿ ಈ ಒಂದು ಕಾರ್ಯಕ್ರಮದಿಂದ ಹೊರತುಪಡಿಸಿ ನಾನೇನಾದ್ರೂ ಆಗ್ತೀನಿ ಅಂತಂದ್ರೆ ಅದು ವಿವಾಹ ಅಂತೇಳಿ ಪರಿಗಣಿಸಲ್ಪಡೋದಿಲ್ಲ. ವಿವಾಹ ಅಂತಂದ್ರೆ ದೇವರ ಸಮಕ್ಷಮದಲ್ಲಿ, ಕ್ರಿಸ್ತನ ಸಮಕ್ಷಮದಲ್ಲಿ, ಸಭೆಯ ಸಮಕ್ಷಮದಲ್ಲಿ, ಪರಿಶುದ್ಧರ ಸಮಕ್ಷಮದಲ್ಲಿ ಸ್ತ್ರೀ ಪುರುಷರಿಬ್ಬರು ದೈವಿಕ ನಿಬಂಧನೆಗೆ ಒಳಪಡುವಂತದ್ದನ್ನ ಏನಂತಾರೆ, ಅದು ವಿವಾಹ ಅಂತ ಕರೀತಾರೆ. ಅಂದ್ರೆ ಈ ವಿವಾಹಕ್ಕೆ ಯಾರು ಸಾಕ್ಷಿಗಳು? ದೇವರು ಸಾಕ್ಷಿ, ಯೇಸು ಕ್ರಿಸ್ತನ ಸಾಕ್ಷಿ, ಯೇಸು ಕ್ರಿಸ್ತನ ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಂತಹ ಸಭೆ ಸಾಕ್ಷಿ, ಸಭೆಯಲ್ಲಿರ್ತಕ್ಕಂಥ ಪರಿಶುದ್ಧರ ಸಾಕ್ಷಿ. ಇವರುಗಳ ಸಮ್ಮುಖದಲ್ಲಿ ಅವರಿಬ್ಬರು ಏನಾಗ್ಬೇಕಂದ್ರೆ ಒಂದಾಗ್ಬೇಕು ಅಂತ ಹೇಳ್ತಾರೆ. ಒಂದಾಗ್ಬೇಕು. ಎಲ್ಲೋ ಹಾದಿ ಬೀದಿಲೋ ಎಲ್ಲೋ ನೀನ್ ನನಗಿಷ್ಟ ನಾನ್ ನಿನಗಿಷ್ಟ, ಯಾವ್ದೋ ಒಂದು ದೇವಸ್ಥಾನ ಕಾಣ್ತು, ಯಾವ್ದೋ ಒಂದು ಚರ್ಚ್ ಕಾಣ್ತು, ಯಾವ್ದೋ ಒಂದು ಮಸೀದಿ ಕಾಣ್ತು, ಆಯ್ತು ಹಿಂಗ್ ಕಟ್ಬಿಟ್ಟೆ, ಆಯ್ತು ನನ್ನ ಶರೀರ ಕೋರಿಕೆನ ತೀರ್ಸ್ಕೊಂಡ್ಬಿಟ್ಟೆ ಅಂದ್ರೆ ಅದಲ್ಲ ಅದು. ದೇವರು ಆ ರೀತಿಯಾದಂತ ಒಂದು ಸ್ಥಾನನ ವಿವಾಹಕ್ಕೆ ಕೊಡ್ಲಿಲ್ಲ. ಅದಕ್ಕೆ ಉನ್ನತವಾದಂತ ಸ್ಥಾನ ಕೊಟ್ಟಿದ್ದಾನೆ. ಹಾನರಬಲ್ ಮ್ಯಾರೇಜ್ ಇಸ್ ಹಾನರಬಲ್ ಅಮಾಂಗ್ ಆಲ್ ಅಂತ ಹೇಳ್ತಾನೆ. ಎಲ್ಲಿದೆ ಘನತೆ? ಅದಕ್ಕೆ ಇವತ್ತು ಘನತೆ ಇಲ್ಲದಂತ ರೀತಿಯಲ್ಲಿ ವಿವಾಹ ಅನ್ನುವಂಥದ್ದನ್ನ ಮನುಷ್ಯ ಇವತ್ತು ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಾವು ತಿಳ್ಕೊಳ್ಬೇಕಾದದ್ದು ಏನಪ್ಪಾ ಅಂತಂದ್ರೆ ವಿವಾಹದ ಬಂಧನದಲ್ಲಿ ಬಂಧಿಸಲ್ಪಟ್ಟಂತಹ ಸ್ತ್ರೀ ಪುರುಷರು ಮಾತ್ರವೇ ಗಂಡ ಹೆಂಡತಿಯರಾಗ್ತಾರೆ. ಇಲ್ಲ ಅಂತಂದ್ರೆ ಆಗಲ್ಲ ಅವರು ದೇವರ ದೃಷ್ಟಿಯಲ್ಲಿ. ಅದಕ್ಕೆ ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 25ನೇ ವಚನದಲ್ಲಿ ದೇವರು ತಾನೇ ಈ ವಿವಾಹದ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾನೆ. ಆದಮನ ಯಾರು ಇಷ್ಟಕ್ಕೂ ದೇವರಿಗೆ? ಆದಮನ ಯಾರು ದೇವರಿಗೆ? ಮಗನ ಮದುವೆ ಮಾಡೋ ಜವಾಬ್ದಾರಿ ಯಾರ್ದು? ತಂದೆದು. ಮಗನಿಗೆ ಸರಿ ಬೀಳುವಂತಹ ಸಹಕಾರಿಣಿಯನ್ನು ಹುಡುಕಿ ತಂದದ್ದು ಯಾರು? ತಂದೆನೇ ತಂದಿದ್ದಾನೆ. ಮಗ ಯಾವ ಸರಿ ಬರ್ತಾ ಇಲ್ಲ ಮಗನೇ ನಿನಗೆ. ಎಲ್ಲವುಗಳಿಗೂ ಕೂಡ ನೀನ್ ಹೆಸರಿಟ್ಟಿದ್ದಿ, ಎಲ್ಲವೂ ಕೂಡ ನಿನ್ ಬಳಿಗೆ ಬರ್ತಾ ಇದ್ದೇವೆ, ಬಟ್ ಯಾವೂ ಕೂಡ ನಿನಗೆ ಸರಿ ಬೀಳ್ತಾ ಇಲ್ಲ. ನಾನ್ ನಿನಗೋಸ್ಕರ ನೋಡ್ತೀನಿ ಹುಡುಗಿನ, ನಾನ್ ನಿನಗೆ ಸರಿ ಸಹಕಾರಿಣಿಯನ್ನ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ದೇವರೇ ಏನ್ ಮಾಡ್ತಾ ಇದ್ದಾನಂತಂದ್ರೆ ಎಲ್ಲಿಂದ ತರೋದು ಬೇಡ, ನಿನ್ನಿಂದಲೇ ತಗೊಂಡ್ಬರ್ತೀನಿ ನಾನು ಅಂತೇಳಿ ಆದಾಮನಿಗೆ ಗಾಢ ನಿದ್ರೆಯನ್ನು ಉಂಟು ಮಾಡಿ ಅವನ ಪಕ್ಕ ಎಲುಬಿನಿಂದ ಒಂದನ್ನು ತೆಗೆದುಕೊಂಡು ಆ ಒಂದು ಸ್ತ್ರೀಯನ್ನ ನಿರ್ಮಾಣ ಮಾಡಿ, ಸ್ತ್ರೀ ನಿರ್ಮಾಣ ಮಾಡಿದ ಮೇಲೆ ಎಲ್ಲಿಗೆ ತಗೊಂಡ್ಬರ್ತಾ ಇದ್ದಾನೆ? ಕರ್ಕೊಂಡು ಮಗನ ಬಳಿಗೆ ಕರ್ಕೊಂಡ್ ಬರ್ತಾ ಇದ್ದಾನೆ. ಸೊ ವಾಟ್ ಅ ವಂಡರ್ಫುಲ್. ಸೊ ಹಾಗಾಗಿ ವಿವಾಹ ವ್ಯವಸ್ಥೆ ಅನ್ನುವಂಥದ್ದು ಇವತ್ತು ನಮ್ಗೆ ಅರ್ಥ ಆಗ್ಬೇಕು ಪ್ರೇಯರ್. ಮದುವೆ ಮಾಡುವಂತ ಜವಾಬ್ದಾರಿ ಯಾರ್ದಂತಂದ್ರೆ ತಂದೆದು. ಕೊರಿಂಥದವರಿಗೆ ಬರೆದ ಮೊದಲ ಪತ್ರಿಕೆ 7ನೇ ಅಧ್ಯಾಯದಲ್ಲಿ ಈ ವಿಷಯವನ್ನ ನಾವು ಗಮನಿಸ್ತೇವೆ. 1 Corinthians chapter 7 7ನೇ ಅಧ್ಯಾಯ 36ನೇ ವಚನ. ಒಬ್ಬನು ತನ್ನ ಮಗಳಿಗೆ ಮದುವೆ ಇಲ್ಲದಿರುವುದು ಮರ್ಯಾದೆ ಅಲ್ಲವೆಂದು ಭಾವಿಸಿದರೆ ಮತ್ತು ಆಕೆಗೆ ಪ್ರಾಯ ಕಳೆದು ಹೋಗುತ್ತದಲ್ಲ, ಮದುವೆ ಆಗುವುದು ಅವಶ್ಯವೆಂದು ಅವನಿಗೆ ಕಂಡರೆ, ಯಾರು? ತಂದೆ. ಮದುವೆ ಮಾಡೋದು, ಮದುವೆ ಮಾಡಿ ಕೊಡಲಾರದೆ ಇರುವಂತದ್ದು ಯಾರ ಕರ್ತವ್ಯ? ಅದು ಯಾರ ಕೆಲಸ? ಅದು ತಂದೆ ಕೆಲಸ. ಅಯ್ಯೋ ಮಗಳಿಗೆ ಮದುವೆ ವಯಸ್ಸು ಮೀರ್ತಾ ಇದೆ, ಆದಷ್ಟು ಬೇಗ ನಾನು ಮದುವೆ ಮಾಡಬೇಕು ಅನ್ನೋಂಥ ಜವಾಬ್ದಾರಿ ಯಾರ್ದು? ತಂದೆದು. ಒಂದು ವೇಳೆ
ಹುಡುಗ ಹುಡುಗಿ ಒಬ್ರನ್ನೊಬ್ರು ಇಷ್ಟಪಟ್ಟು ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು, ಇಲ್ಲ ನಮ್ಮ ಒಂದು ದಾಂಪತ್ಯ ಜೀವಿತವನ್ನ ನಾವು ಕಾನೂನುಬದ್ಧವಾಗಿ ದೈವಿಕ ಒಂದು ಕಾರ್ಯಗಳಿಗೆ ಒಳಪಟ್ಟು ನಾವು ವಿವಾಹದ ಒಂದು ಬಂಧನಕ್ಕೆ ಒಳಪಟ್ಟು ನಮ್ಮ ಒಂದು ಬದುಕನ್ನ ನಾವು ಮುಂದುವರಿಸ್ತೀವಿ ಅನ್ನುವಂಥ ವಿಷಯವನ್ನ ಪೋಷಕರಿಗೆ ತಿಳಿಸಿದಾಗ ಪೋಷಕರು ಅದ್ರ ಜವಾಬ್ದಾರಿನ ಏನ್ ಮಾಡ್ಬೇಕು, ಒತ್ತಗಬೇಕಾಗತ್ತೆ. ಅಂತಿಮ ಡಿಸಿಷನ್ ಯಾರ್ದು? ಪೋಷಕರದೇ. ಸೊ ಹಾಗಾಗಿ ಇದು ಸಿಸ್ಟಮ್. ಸೊ ಹಾಗಾಗಿ ವಿವಾಹದ ನಿಬಂಧನೆಯಲ್ಲಿ ಬಂಧಿಸಲ್ಪಟ್ಟಂತ ಸ್ತ್ರೀ ಪುರುಷರು ಮಾತ್ರವೇ ಗಂಡ ಹೆಂಡತಿಯರಾಗ್ತಾರೆ. ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 25ನೇ ವಚನ ಒಂದ್ಸರಿ ಗಮನಿಸೋಣ ಪ್ರೇರೆ. ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 25ನೇ ವಚನದಲ್ಲಿ, ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು ಅಂತ ಹೇಳ್ತಾನೆ. ಅಂದ್ರೆ ವಿವಾಹದ ಬಂಧನದಲ್ಲಿ ಬಂಧಿಸಲ್ಪಟ್ಟಂತ ಸ್ತ್ರೀ ಪುರುಷರು ಮಾತ್ರವೇ ಅವರು ಒಂದಾಗಿರಬೇಕು. ಅವರಿಬ್ಬರ ಒಂದು ಶಾರೀರಿಕ ಕೋರಿಕೆಗಳು ಆ ಒಂದು ಬಂಧನದಲ್ಲೇ ನೆರವೇರಿಸಲ್ಪಡಬೇಕು ಹೊರತಾಗಿ ಅದರಿಂದ ಹೊರಗಡೆ ನಡೆಸಲ್ಪಡಕೂಡದು ಅನ್ನುವಂಥದ್ದು ದೇವರ ಒಂದು ಆಲೋಚನೆ ಪ್ರೇರಣೆ. ಸೊ ಹಾಗಾಗಿ ತಂದೆ ತಾಯಿಗಳ ಮತ್ತು ಹಿರಿಯರ ದೇವಜನರ ಸಮಕ್ಷಮದಲ್ಲಿ ಅಲ್ಲದೆ ತಮ್ಮ ಸ್ವಬುದ್ಧಿಯನ್ನ ಶಾರೀರಿಕ ಕೋರಿಕೆಗಳನ್ನ ನೆರವೇರಿಸಿಕೊಳ್ಳಲು ವಿವಾಹ ಬಂಧನದಲ್ಲಿ ಬಂಧಿಸಲ್ಪಡದೇ ಇರುವವರು ದೇವರ ದೃಷ್ಟಿಗೆ ಪಾಪ ಮಾಡುವಂಥವ್ರವರು. ಇನ್ನೊಂದ್ಸರಿ ಗಮನಿಸ್ತೀವಿ ಅದನ್ನು. ತಂದೆ ತಾಯಿಗಳ ಹಿರಿಯರ ದೇವಜನರ ಸಮಕ್ಷಮದಲ್ಲಿ ಅಲ್ಲದೆ ತಮ್ಮ ಸ್ವಬುದ್ಧಿಯನ್ನ ಶಾರೀರಿಕ ಕೋರಿಕೆಗಳನ್ನ ನೆರವೇರಿಸಿಕೊಳ್ಳಲು ವಿವಾಹ ಬಂಧನದಲ್ಲಿ ಬಂಧಿಸಲ್ಪಡದೆ ಇರ್ತಕ್ಕಂಥವರು ದೇವರ ದೃಷ್ಟಿಗೆ ಪಾಪ ಮಾಡ್ತಕ್ಕಂಥವ್ರು. ಅವರು ದೇವರ ದೃಷ್ಟಿಗೆ ಪಾಪ ಮಾಡ್ತಕ್ಕಂಥವ್ರು. ಇಟ್ ಇಸ್ ವೆರಿ ಸೀರಿಯಸ್ ಮ್ಯಾಟರ್. ಸೊ ಇವತ್ತು ಸಭೆಗಳಲ್ಲಿ ಇದ್ರ ಬಗ್ಗೆ ಸರಿಯಾದಂಥ ಒಂದು ಬೋಧನೆಗಳಿಲ್ದೇನೆ, ಇದರ ಒಂದು ಪ್ರಾಮುಖ್ಯತೆ ಎಷ್ಟಿದೆ ಅನ್ನುವಂಥದ್ದನ್ನ ತಿಳಿಸದೇನೆ ಇವತ್ತು ಎಷ್ಟೋ ಜನ ಯವನಸ್ಥ ಸ್ತ್ರೀ ಪುರುಷರು ತಪ್ಪಾದ ಮಾರ್ಗಕ್ಕೆ ಇವತ್ತು ಹೋಗ್ತಾ ಇದ್ದಾರೆ. ಅದು ಬಹಳ ವಿಷಾದನೀಯ ಪ್ರೇರ್. ಯಾಕಂದ್ರೆ ಮ್ಯಾರೇಜ್ ಈಸ್ ಹಾನರಬಲ್ ಅಮಾಂಗ್ ಆಲ್ ಅಂತ ಹೇಳ್ತಾನೆ. ಯಾವಾಗ ಅಮಾಂಗ್ ಆಲ್, ಯಾವಾಗ ಹಾನರಬಲ್ ಆಗುತ್ತೆ ಅಂತಂದ್ರೆ ಈ ರೀತಿಯಾದಂಥ ಒಂದು ನಿಬಂಧನೆಗಳು ಒಳಪಟ್ಟಾಗ ಮಾತ್ರ ಇದು ಹಾನರಬಲ್ ಆಗುತ್ತೆ, ಹೊರತಾಗಿ ಇಲ್ಲ ಅಂತಂದ್ರೆ ಇಲ್ಲ. ಸೊ ಹಾಗಾಗಿ ಇಂಥ ಒಂದು ವಿಷಯದಲ್ಲಿ ಯೋಸೇಫನು ನಮಗೆ ಬಹಳ ದೊಡ್ಡ ಎಕ್ಸಾಂಪಲ್ ಪ್ರೇರ್. ಯೋಸೇಫು ನಮಗೆ ಬಹಳ ದೊಡ್ಡ ಎಕ್ಸಾಂಪಲ್. ಸೊ ಆತನ ಏನು ಎಕ್ಸಾಂಪಲ್ ಅಂತಂದ್ರೆ, ತಾನೊಬ್ಬ ದಾಸನಾಗಿ, ಒಬ್ಬ ಗುಲಾಮನಾಗಿ, ತನಗೆ ಪರಿಚಯವೇ ಇಲ್ಲದಂತಹ ದೇಶದಲ್ಲಿ ಒಬ್ಬಂಟಿಗನಾಗಿ, ತನ್ನ ಬಂಧು ಬಳಗ ನೆರೆಹೊರೆಯವರು ಸಂಬಂಧಿಕರು ಯಾರು ಇಲ್ಲದೇ ಇರತಕ್ಕಂಥ ದೇಶದಲ್ಲಿ ಒಬ್ಬ ಗುಲಾಮನಾಗಿ, ಒಬ್ಬ ದಾಸನಾಗಿ ಆ ಮನೆಯಲ್ಲಿ ಇರುವಂತ ಸಂದರ್ಭದಲ್ಲಿ ಆ ಮನೆಯ ಯಜಮಾನಿ ಪೋಟಿಫರನ ಹೆಂಡತಿ ಬಂದು ಯೋಸೇಫನಿಗೆ ಹೇಳ್ತಾನೆ, ನೀನಂದ್ರೆ ನನಗೆ ಬಹಳ ಇಷ್ಟ, ನೀನು ಹೂವನ್ನು ನೀನು ಅಷ್ಟೇನೆ, ಈ ಮನೆಗೆ ನೀನೇ ಯಜಮಾನ ಅನ್ನುವಂಥ ಒಂದು ಆಫರ್ನ ಯಾರು ಕೊಡ್ತಾ ಇದ್ದಾಳೆ? ಪೋಟಿಫರನ ಹೆಂಡತಿ ಯೋಸೇಫನಿಗೆ ಕೊಡ್ತಾ ಇದ್ದಾಳೆ. ಯೋಸೇಫ್ ಏನ್ ಅನ್ಬೋದು? ಅಯ್ಯೋ, ನಿಮ್ಮನ್ನು ಎದುರಕ್ಕಳ ಸ್ಥಿತಿ ನನ್ನಲ್ಲಿ ಇಲ್ಲಮ್ಮ, ನಾನು ಈ ಊರವನಲ್ಲ, ನಾನು ಈ ದೇಶದವನಲ್ಲ, ನನಗಿಲ್ಲಿ ಯಾರು ಬಂಧು ಬಳಗ ಇಲ್ಲ, ನನಗೆ ಯಾರು ರಕ್ತ ಸಂಬಂಧಿಗಳಿಲ್ಲ, ನನಗೆ ಒಳ್ಳೇದು ಕೆಟ್ಟವರು ಆದ್ರೆ ಯಾರು ಕೂಡ ಬಂದು ನೋಡೋರಿಲ್ಲ, ನೀವ್ ಹೆಂಗಂತೀರಿ ಹಂಗಮ್ಮ, ನೀವು ದೊಡ್ಡವರು, ನಾವು ಚಿಕ್ಕವರು, ನಾವು ಗುಲಾಮರು, ನಾವು ನಿಮ್ ಸೇವಕರು, ನೀವ್ ಹೆಂಗಂತೀರೋ ಹಂಗೆ ಅಂತ ಹೇಳ್ಬಿಟ್ಟು ಅನ್ಲಿಲ್ಲ ಅವರು. ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವುದರಲ್ಲಿ ತನಗೆ ಏನೇ ಆದ್ರೂ ಕೂಡ ಪರವಾಗಿಲ್ಲ, ಆದ್ರೆ ದೇವರಿಗೆ ಭಯಪಟ್ಟು ತನ್ನ ಬದುಕನ್ನು ಮುಂದುವರಿಸಿದಂತ ಯೋಸೇಫ ಪ್ರಿಯರು. ಅದನ್ನೊಂದ್ಸಾರಿ ಗಮನಿಸೋಣ, ಯೋಸೇಫನ ಬದುಕನ್ನ ಹೇಗಿದೆ ಅನ್ನೋದನ್ನ, ಯೋಸೇಫನ ಜೀವಿತ ಚರಿತ್ರೆಯನ್ನು ಒಂದ್ಸಾರಿ ನಾವು ಆಲೋಚನೆ ಮಾಡಬೇಕು. ಯೋಸೇಫನ ಒಂದು ಜೀವಿತ ಚರಿತ್ರೆ. ಆದಿಕಾಂಡ ಪುಸ್ತಕ 39ನೇ ಅಧ್ಯಾಯ, ಜೆನೆಸಿಸ್ ಚಾಪ್ಟರ್ 39. ಆದಿಕಾಂಡ ಪುಸ್ತಕ 39ನೇ ಅಧ್ಯಾಯ 7ನೇ ವಚನದಿಂದ, ಈಗಿರುವಲ್ಲಿ ಅವನ ದಣಿಯ ಹೆಂಡತಿಯು ಅವನ ಮೇಲೆ ಕಣ್ಣು ಹಾಕಿ ತನ್ನೊಡನೆ ಸಂಗಮಕ್ಕೆ ಕರೆದಳು, ಆದರೆ ಅವನು ಒಪ್ಪದೆ. ಪ್ರತಿಯೊಬ್ಬ ಯೌವನಸ್ಥರು ಇದನ್ನ ಗಮನದಲ್ಲಿ ಇಟ್ಕೋಬೇಕು. ಈ ತರದ ಅವಕಾಶಗಳು ಬಹಳಷ್ಟು ಬರ್ತವೆ ನಿಮ್ಮ ಬದುಕಿನಲ್ಲಿ, ಅದು ಹೆಂಗ್ ಬರ್ತವೆ? ಫೋನ್ ಮುಖಾಂತರ ಬರ್ತವೆ, ಇನ್ಸ್ಟಾಗ್ರಾಮ್ ಮುಖಾಂತರ ಬರ್ತವೆ, ವಾಟ್ಸಪ್ ಮುಖಾಂತರ ಬರ್ತವೆ. ಇವತ್ತು ಮನುಷ್ಯನ ತಲೆಗೆ ಹೋಗುವಂತ ವಿಷಯಗಳು ಬಹಳ ಸುಲಭವಾಗಿ ಬಂದು ಸೇರ್ಕೊಳ್ತವೆ. ಅವಾಗ ಹೆಂಗಿತ್ತು ಕಾಲ ಅಂತಂದ್ರೆ, ಇವತ್ತು ನಾನು ನಿನಗೆ ಏನೋ ಒಂದು ವಿಷಯ ಹೇಳ್ಬೇಕಂತಂದ್ರೆ ಒಂದು ಮುಖಾಮುಖಿಯಾಗಿ ಭೇಟಿಯಾಗಿ ಹೇಳ್ಬೋದಾಗಿತ್ತು, ಎರಡನೇದ್ದು ಲೆಟರ್ ಬರೋದಾದ್ರೂ ತಿಳಿಸ್ಬೋದಾಗಿತ್ತು. ಆದ್ರೆ ಇವಾಗ ಹಿಂಗಿಲ್ಲ.
ಆ ಕ್ಷಣದಲ್ಲಿ ನಿನ್ನ ಮೈಂಡಲ್ಲಿ ಏನು ಬರುತ್ತೋ ಒಂದು ಕ್ಷಣದಲ್ಲೇ ನೀನು ಇನ್ನೊಬ್ಬರಿಗೆ ತಿಳಿಸ್ಬಿಡ್ಬೋದು. ಅಷ್ಟು ಈಸಿ ವೇ. ಅದಕ್ಕೆ ನಾನು ಅವಾಗವಾಗ ನನ್ನ ಒಂದು ಕಾಂಟ್ಯಾಕ್ಟ್ಸ್ಗಳಲ್ಲಿ ನಾನು ನೋಡ್ತಾ ಇರ್ತೀನಿ, ಅವರು ಒಂದು ಸ್ಟೇಟಸಲ್ಲಿ ಹಾಕೊಂಡಿರ್ತಾರೆ ಅವರು, ಅಂದ್ರೆ ಅವರು ಮೊಬೈಲಲ್ಲಿ ನೋ ಕಾಲ್ಸ್ ಓನ್ಲಿ ವಾಟ್ಸಪ್ ಅಂತ ಇರ್ತದೆ. ಯಾರು ಮಾತಾಡೋದು ಅವಶ್ಯಕತೆ ಇಲ್ಲ, ಓನ್ಲಿ ವಾಟ್ಸಪ್ ಮಾಡಿ ಅಂತ. ಅಂದ್ರೆ ನಾನು ನಿಮಗೆ ಮಾತಾಡೋಷ್ಟು ಫ್ರೀ ಇಲ್ಲ. ಏನಾದರೂ ವಿಷಯಗಳಿದ್ರೆ ಏನು ಮಾಡಿ ನನಗೆ ಟೆಕ್ಸ್ಟ್ ಮಾಡಿ ತಿಳಿಸಿ, ನಾನು ನೋಡ್ಕೊಂಡು ನಿಮಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅಷ್ಟು ಸ್ಪೀಡ್ ಆಗಿದ್ದಾವೆ ಇವತ್ತು, ಅಷ್ಟು ಸ್ಪೀಡ್ ಆಗಿದ್ದಾವೆ. ಸೊ ಹಾಗಾಗಿ ಇಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ಅವನ ದಣಿಯೋ ಹೆಂಡತಿಯೋ ಅವನ ಮೇಲೆ ಕಣ್ಣು ಹಾಕಿ ತನ್ನೊಡನೆ ಸಂಗಮಕ್ಕೆ ಕರೆದಳು. 8ನೇ ವಚನ, ಆದರೆ ಅವನು ಒಪ್ಪದೆ ನನ್ನ ದಣಿಯು ತನ್ನ ಆಸ್ತಿಯನ್ನೆಲ್ಲ ನನ್ನ ವಶಕ್ಕೆ ಒಪ್ಪಿಸಿ ನಾನು ಇರುವುದರಿಂದ ಮನೆಯೊಳಗೆ ನಡೆಯುವ ಯಾವ ಕೆಲಸವನ್ನೂ ಚಿಂತಿಸದೇ ಇದ್ದಾನೆ. ಅಂದ್ರೆ ಯೋಸೇಫನ ಮೇಲೆ 44 ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾನೆ, 44 ನನ್ನ ಮನೇಲಿ ಇದ್ರೆ ಸಾಕು, ಎಲ್ಲ ಸೆಕ್ಯೂರ್, ನನ್ನ ಹೆಂಡತಿ ಸೇಫು, ನನ್ನ ಆಸ್ತಿನೂ ಸೇಫು, ನನ್ನ ಕುಟುಂಬದ ಪರಿಶುದ್ಧತೆನೂ ಕೂಡ ಸೇಫು ಅಂತ ಹೇಳ್ಬಿಟ್ಟು ಅಷ್ಟು ಭರವಸೆ ಇಟ್ಟಿದ್ದಾನೆ ಯೋಸೇಫನ ಮೇಲೆ. ಮನುಷ್ಯನಿಗೂ ಕೂಡ ಗೌರವ ಕೊಡ್ತಾ ಇದ್ದಾನೆ ಯೋಸೇಫ, ಹಾಗೆ ದೇವರಿಗೂ ಕೂಡ ಏನ್ ಮಾಡ್ತಾ ಇದ್ದಾನೆ ಯೋಸೇಫ, ಗೌರವ ಕೊಡ್ತಾನೆ. ಯವನಸ್ತ್ರದನ್ನು ಕಲಿಬೇಕು ಇವತ್ತು. ಯೋಸೇಫನನ್ನ ತಮ್ಮ ಮಾರಲ್ ಆಗಿ ಇಟ್ಕೋಬೇಕು, ತಮ್ಮ ಹೀರೋ ಆಗಿ ಇಟ್ಕೋಬೇಕು ಇವತ್ತು ಯೋಸೇಫನನ್ನ. ಇಂಥವುಗಳು ಬರ್ತವೆ ಜೀವನದಲ್ಲಿ, ಇಂಥ ಅವಕಾಶಗಳು ಬಂದೋಗುತ್ತವೆ ಜೀವನದಲ್ಲಿ. ಅಂತ ಒಂದು ಪರಿಸ್ಥಿತಿಗಳಿಗೆ ಯಾರು ಕೂಡ ಒಳಗಾಗದೆ ಒಂದು ಸಾರಿ ಯೋಸೇಫನನ್ನ ಆಲೋಚನೆ ಮಾಡಿ. ಯಾಕಂದ್ರೆ ಪರಿಶುದ್ಧ ವಿವಾಹದ ಮೂಲಕವೇ ಆ ಬಂಧನಕ್ಕೆ ಒಳಪಟ್ಟೆ ನಿಮ್ಮ ಶಾರೀರಿಕ ಒಂದು ಸರಸ ಸಲ್ಲಾಪಗಳನ್ನ, ಶೃಂಗಾರಗಳನ್ನು ನೀವು ಮಾಡಿಕೊಂಡು ನೀವು ಮುಂದುವರಿಬೇಕನ್ನುವಂಥದ್ದು ದೇವರ ಆಲೋಚನೆ ಹೊರತಾಗಿ ಅದರಿಂದ ಹೊರಗಡೆದ್ದು ಮಾಡಿಕೊಳ್ಳುವಂಥದ್ದು ಅದು ಪಾಪ ಅಂತ ಹೇಳ್ತಾನೆ. ಸೊ ಹಾಗಾಗಿ ವಿಷಯವನ್ನು ಗಮನಿಸ್ತಾ ಮುಂದೆ ಸಾಗಿರೋ 9ನೇ ವಚನದಲ್ಲಿ, ಈ ಮನೆಯಲ್ಲಿ ಅವನು ನನಗಿಂತ ದೊಡ್ಡವನಲ್ಲ, ನೀನು ಅವನ ಧರ್ಮ ಪತ್ನಿಯಾದ್ದರಿಂದ ನಿನ್ನನ್ನು ಮಾತ್ರ ನನಗೆ ಅಧೀನ ಮಾಡಲಿಲ್ಲ. ಈಗಿರುವಲ್ಲಿ ನಾನು ಇಂಥ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ. ಅಂಡರ್ಲೈನ್ ಮಾಡ್ಕೊಳ್ಳಿ ಮಾತನ್ನ. ಏನ್ ಹೇಳ್ತಾ ಇದ್ದಾನೆ ಆತನು? ಇಂತಹ ದುಷ್ಕೃತ್ಯವನ್ನು ಮಾಡಿ, ಇಂತಹ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ. ದೇವರ ಭಯ ಇರಬೇಕು ಮನುಷ್ಯನ್ಗೆ. ದೇವರ ಭಯವೇ ಜ್ಞಾನಕ್ಕೆ ಮೂಲ ಅಂತ ಹೇಳ್ತಾನೆ. ನಿನ್ನ ಜ್ಞಾನಕ್ಕೆ ಮೂಲ ಯಾವ್ದಂತಂದ್ರೆ ದೈವಿಕವಾದಂತ ಭಯ ಇರಬೇಕು. ದೇವರು ನನಗಿಂತ ಎಷ್ಟೋ ಪಟ್ಟು ದೊಡ್ಡ ಅಂತಂತದನು. ನನ್ನನ್ನ ನರಕದಲ್ಲಿಯೂ ನನ್ನನ್ನ ನಿತ್ಯ ಜೀವಕ್ಕೂ ಕೂಡ ಹಾಕುವಂತ ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥದ್ದು ಆತನಿಗೆ. ನನ್ನ ಅಪರಾಧಗಳನ್ನು ಕ್ಷಮಿಸುವವನು, ನನ್ನನ್ನ ನೀತಿ ಮಾರ್ಗದಲ್ಲಿ ನಡೆಸುವುದಕ್ಕೂ ಆತನ ಸಮರ್ಥನೆಂಬುದಾಗಿ ನೀನು ನಂಬಬೇಕು. ನನ್ನ ಎಲ್ಲಾ ಭೌತಿಕವಾದಂತಹ ಕಷ್ಟಗಳನ್ನು ನಿವಾರಣೆ ಮಾಡುವಂತ ಶಕ್ತಿ ಆತನಿಗಿದೆ. ಆತ್ಮ ಸಂಬಂಧವಾದಂತ ಪ್ರತಿಯೊಂದು ಸಮಸ್ಯೆಗಳು ಕೂಡ ಪರಿಹಾರವನ್ನ ದೊರಕಿಸುವಂಥದ್ದು ಆತನ ವಶದಲ್ಲಿದೆ ಅನ್ನುವಂಥದ್ದನ್ನ ನಂಬಿದ್ರೆ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡೋದಕ್ಕೆ ಯಾವ ಮನುಷ್ಯನಿಗೂ ಕೂಡ ಸಾಧ್ಯ ಇಲ್ಲ. ಇವತ್ತು ಮನುಷ್ಯನಿಗೆ ಭಯ ಪಡ್ತಾ ಇದ್ದಾನೆ, ಮನುಷ್ಯ ಪ್ರಾಣಿಗಳಿಗೆ ಭಯ ಪಡ್ತಾ ಇದ್ದಾನೆ, ಮನುಷ್ಯ ಈ ಲೋಕದ ಕಾನೂನುಗಳಿಗೆ ಭಯ ಪಡ್ತಾ ಇದ್ದಾನೆ. ಆದ್ರೆ ದೇವರಿಗೆ ಭಯಪಡುವಂತ ಅವಕಾಶಗಳು ಬಹಳ ಕಡಿಮೆ ಇದೆ ಮನುಷ್ಯನ ಜೀವಿತದಲ್ಲಿ ಇವತ್ತು. ದೇವ್ರ ನೋಡೋಣ ಬಿಡು ಏನಾಗತ್ತ, ನೋಡೋಣ ಬಿಡು, ಒಂಥರ ನಿರ್ಲಕ್ಷ್ಯ ಭಾವನೆ. ಪಾಪದ ಮೂಟೆಯನ್ನ ದಿನದಿಂದ ದಿನಕ್ಕೆ ನೀನು ಒತ್ಕೊಳ್ತಾ ಇದ್ದೀನಿ ನಿನ್ನ ಬದುಕಿನಲ್ಲಿ, ನೀನು ಗೊತ್ತಾಗ್ತಾ ಇಲ್ಲ ಮನುಷ್ಯ. ನೀನು ದೇವರ ಭಯ ಅನ್ನುವಂಥದ್ದು ಮನುಷ್ಯನ ಜೀವಿತಕ್ಕೆ ಬಹಳ ಮುಖ್ಯ. ಅದು ಬಹಳ ಮುಖ್ಯ. ಅದಕ್ಕೆ ಹೇಳ್ತಾ ಇದ್ದಾನೆ, ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದಣಿಯ ಹೆಂಡತಿಗೆ ಉತ್ತರ ಕೊಟ್ಟನು. ಆಕೆ ಯೋಸೇಫನ ಸಂಗಡ ಪ್ರತಿದಿನವೂ ಅಂಡರ್ಲೈನ್ ಮಾಡ್ಕೊಂಡಿದ್ದಾನೆ, ಎವ್ರಿ ಡೇ, ಒಂದಿಲ್ಲ ಅಲ್ಲ 2 ದಿನ ಅಲ್ಲ, ಪ್ರತಿದಿನವೂ ಈ ಮಾತನ್ನು ಆಡಿದಾಗ್ಯೂ ಅವನು ಅದಕ್ಕೆ ಕಿವಿನೇ ಕೊಡದೆ ಆಕೆಯಲ್ಲಿ ಸಂಗಮ ಮಾಡುವುದಕ್ಕಾಗಲಿ ಆಕೆ ಬಳಿಯಲ್ಲಿ ಇರುವುದಕ್ಕಾಗಲಿ ಒಪ್ಪಿಕೊಳ್ಳಲೇ ಇಲ್ಲ ಅಂತ ಹೇಳ್ತಾನೆ. ನೋಡಿ, ಒಪ್ಪಿಕೊಳ್ಳಲೇ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಜಾರತ್ವಕ್ಕೆ ನೀವು ದೂರವಾಗಿ ಓಡಿ ಹೋಗ್ರಿ ಅಂತ ಹೇಳ್ತಾನೆ. ಯೋಸೇಫ ಓಡೋಗ್ಬಿಟ್ಟ, ಅಲ್ಲಿಂದ ಓಡೋಗ್ಬಿಟ್ಟ. ನಿನ್ನ ಈ ಮನೆಗೆ ದಣಿಯಾಗೋದು ಬೇಡ, ದೇವರ ವಿರುದ್ಧವಾಗಿ ಈ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರ ಕೋಪಕ್ಕೆ ಗುರಿಯಾಗೋದು ಬೇಡ. ನಾನು ಜೈಲಲ್ಲಿದ್ರೂ ಪರವಾಗಿಲ್ಲ, ಇಲ್ಲ ಸಲ್ಲದ ಆರೋಪಗಳನ್ನ ಹೊತ್ತುಕೊಂಡು ನಾನು ಶಿಕ್ಷೆಯನ್ನು ಅನುಭವಿಸಿದ್ರು ಕೂಡ ಪರವಾಗಿಲ್ಲ, ಈ ದುಷ್ಕೃತ್ಯವನ್ನು ನಡೆಸಿ ನಾನು ದೇವರಿಗೆ ವಿರುದ್ಧವಾಗಿ ನಾನು ಪಾಪ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ದೂರವಾಗಿ ಓಡೋಗ್ಬಿಟ್ಟ. ಇವತ್ತು ಯವನಸ್ಥರು ಈ ವಿಷಯವನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ದಾಂಪತ್ಯ ವಿವಾಹದ ಬಂಧನದಲ್ಲಿ ಒಳಪಡದೆ
ಅದರ ಹೊರಗಡೆ ಇದ್ದುಕೊಂಡು ನೀನು ಏನೇ ಮಾಡಿದ್ರು ಕೂಡ ಅದು ಪಾಪ ಎಂಬುದಾಗಿ ಪರಿಗಣಿಸಲ್ಪಡ್ತದೆ ಅಂತ ಹೇಳಿದ್ರೆ, ಅದಕ್ಕೆ ದೇವರು ವಿವಾಹ ಅನ್ನುವಂಥದ್ದನ್ನು ಏರ್ಪಾಟ್ ಮಾಡಿದ್ದಾನೆ. ಅದಕ್ಕೆ ಪ್ರತಿ ಪುರುಷನು ತನ್ನ ಹೆಂಡತಿಗೆ ಸಲ್ಲಿಸತಕ್ಕದ್ದನ್ನ ಸಲ್ಲಿಸಲಿ, ಪ್ರತಿ ಸ್ತ್ರೀ ತನ್ನ ಗಂಡನಿಗೆ ಸಲ್ಲಿಸತಕ್ಕದ್ದನ್ನ ಸಲ್ಲಿಸಲಿ ಅಂತ ಹೇಳ್ತಾನೆ. ಸೊ ಇನ್ನೂ ವಿಶೇಷ ಏನಂತಂದ್ರೆ, ಸ್ತ್ರೀಯನ್ನ ಮುಟ್ಟದೇ ಇರುವಂಥದ್ದು ಇನ್ನೂ ಒಳ್ಳೆಯದು ಅಂತ ಹೇಳ್ತಾನೆ. ನಾಟ್ ಟು ಟಚ್ ವುಮನ್ ಅಂತ ಹೇಳ್ತಾ ಇದ್ದಾನೆ. ಸ್ತ್ರೀಯನ್ನು ಮುಟ್ಟದೇ ಇರುವಂಥದ್ದು ಇನ್ನೂ ಒಳ್ಳೆಯದು ಅಂತ ಹೇಳ್ತಾನೆ. ಕೊರಿಂಥದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 1-2ನೇ ವಚನದಲ್ಲಿ ಈ ವಿಷಯವನ್ನು ಗಮನಿಸ್ತೀವಿ ನಾವು. 1 Corinthians chapter 7 verse 1 and 2. ಎಸ್ ಬುಧ. ಏನಂದ್ರೆ, ಸ್ತ್ರೀ ಸಂಪರ್ಕ ಇಲ್ಲದೆ ಇರುವುದು ಮನುಷ್ಯನಿಗೆ ಒಳ್ಳೆಯದು ಅಂತ ಹೇಳ್ತಾನೆ. ಅದು ಇಂಗ್ಲಿಷಲ್ಲಿ ಬಹಳ ಚೆನ್ನಾಗಿದೆ. ನಾಟ್ ಟು ಟಚ್ ವುಮನ್ ಅಂತ ಹೇಳ್ತಾನೆ. ಸ್ತ್ರೀಯನ್ನು ಮುಟ್ಟದೇ ಇರುವಂತದ್ದು ಇನ್ನೂ ಒಳ್ಳೆಯದು ಅಂತ ಹೇಳ್ತಾನೆ. ನಾಟ್ ಟು ಟಚ್ ವುಮನ್ ಅಂತ ಹೇಳ್ತಾನೆ. ಏನೋ ತಿಳ್ಕೊಂಡ್ಬಿಟ್ಟಿದ್ದಾರೆ ಇವತ್ತೆಲ್ಲರೂ ಕೂಡ. ವಿವಾಹ ಅನ್ನುವಂಥದ್ದು ಏನೋ ಒಂದು ಹುಡುಗಾಟಿಕೆ, ಒಂದು ಆಟ. ಇವತ್ತು ಮಕ್ಕಳು ಕೂಡ ಏನದ ಅಪ್ಪ ಅಮ್ಮನ ಆಟ ಆಡೋಣ ಬಾ ಅಂತ ಕೇಳ್ತಾರೆ. ಏನದು ದೇವ್ರು ಯಾವ ಸ್ಥಾನದಲ್ಲಿ ಇಟ್ಟಿದ್ದಾನೆ ಆ ಜೀವನನ್ನ? ವಿವಾಹನ ಯಾವ ಹಂತದಲ್ಲಿ ಇಟ್ಟಿದ್ದಾನೆ? ದಾಂಪತ್ಯನ ಯಾವ ಹಂತದಲ್ಲಿ ಇಟ್ಟಿದ್ದಾನೆ? ಮ್ಯಾರೇಜ್ ಈಸ್ ಹಾನರಬಲ್ ಅಮಾಂಗ್ ಆಲ್ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ಮುಂದುವರೆದ ಭಾಗದಲ್ಲಿ ಗಂಡ ಹೆಂಡರ ಸಂಬಂಧವು ನಿಷ್ಕಳಂಕವಾಗಿರಬೇಕು, ಕಳಂಕ ಇರಬಾರ್ದಲ್ಲಿ ಅಂತ ಹೇಳ್ತಾನೆ. ಕಳಂಕ ಇರಬಾರ್ದು. ಇದು ದೇವರು ವಿವಾಹದ ವಿಷಯದಲ್ಲಿ ದೇವರು ಆಲೋಚನೆ ಇದು ಹುಡುಗಾಟಿಗೆಲ್ಲ ಇದು. ಅದಕ್ಕೆ ಸರ್ಕಾರ ಕೂಡ ಒಬ್ಬ ಸ್ತ್ರೀ ಮತ್ತು ಪುರುಷ ಇಬ್ಬರು ವಿವಾಹ ಬಂಧನಕ್ಕೆ ಒಳಪಡಬೇಕು ಅಂತಂದ್ರೆ ಇಂತಿಷ್ಟು ವಯಸ್ಸು ಅನ್ನುವಂಥದ್ದು ಆಗ್ಲೇಬೇಕಂತ ಹೇಳ್ಬಿಟ್ಟು ಸರ್ಕಾರ ಕೂಡ ನಿರ್ಧಾರ ಮಾಡಿದೆ. ಯಾಕೆಂತಂದ್ರೆ ಆ ವಯಸ್ಸಿಗೆ ಬಂದ್ರೇನೆ ಅವನ ತಲೆ ಮೆಚ್ಯೂರ್ ಆಗಿರ್ತದೆ, ಅವನು ತೆಗೆದುಕೊಳ್ಳುವಂತ ನಿರ್ಧಾರ ಕರೆಕ್ಟ್ ಆಗಿರ್ತದೆ ಅನ್ನುವಂಥದ್ದನ್ನ ಪರಿಗಣಿಸಿ ವಿವಾಹಕ್ಕೆ ಇಂತಿಷ್ಟು ಪುರುಷನಿಗೆ ವಯಸ್ಸಿರಬೇಕು, ಸ್ತ್ರೀಗೆ ಇಂತಿಷ್ಟು ವಯಸ್ಸಿರ್ಬೇಕಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿದೆ. ಬೇಕಾಬಿಟ್ಟಿಯಾಗಿ ಬಾಲ್ಯ ವಿವಾಹಗಳನ್ನ ಇವತ್ತು ಸರ್ಕಾರ ಕೂಡ ಪರಿಗಣಿಸಲ್ಲ. ಮನುಷ್ಯ ಮೆಚ್ಯೂರ್ ಆಗ್ಬೇಕು ಮೈಂಡ್. ಈ ಗ್ರೇಟ್ ರೆಸ್ಪಾನ್ಸಿಬಿಲಿಟಿಯನ್ನ ಆತನು ನಿರ್ವಹಿಸುವುದಕ್ಕೆ ಆತನು ಪರಿಪಕ್ವ ಆಗ್ಬೇಕು. ಅದಕ್ಕೆ ನೋಡಿ, ದೇವರು ಆದಮನಿಗೆ ಫಸ್ಟ್ ಬಂದ ತಕ್ಷಣ ಮದುವೆ ಮಾಡಲಿಲ್ಲ. ಏನ್ ಮಾಡ್ದ? ಮೊದಲು ಕೆಲಸ ಮಾಡು ನೀನು ಅಂತಂದ. ಫಸ್ಟ್ ಯು ಡೂ ವರ್ಕ್, ಫಸ್ಟ್ ಸ್ಟ್ಯಾಂಡ್ ಯುವರ್ ಆನ್ ಲೆಗ್. ನಿನ್ ಕಾಲ್ ಮೇಲೆ ನಿಂತ್ಕೋ, ನಿನ್ ಬದುಕನ್ನು ನೀನು ಕಟ್ಕೋ. ನೀನು ಕುಟುಂಬ ಜೀವಿತಕ್ಕೆ ನೀನು ಇನ್ನೇನು ಹೋಗ್ತಾ ಇದ್ದಿ. ಕುಟುಂಬನ ಪೋಷಣೆ ಮಾಡುವಂತಹ, ಕುಟುಂಬದ ಬೌದ್ಧಿಕ ಕೊರತೆಗಳನ್ನ ನೀಗಿಸುವಂತಹ ಒಬ್ಬ ಕುಟುಂಬದ ನಾಯಕ ನೀನು. ಯು ಆರ್ ಲೀಡರ್ ಆಫ್ ದ ಫ್ಯಾಮಿಲಿ. ಆ ರೆಸ್ಪಾನ್ಸಿಬಿಲಿಟಿಗಳನ್ನ ನೀನು ನಿರ್ವಹಿಸುವುದಕ್ಕೆ ನೀನು ಮೊದಲು ನೀನು ಕೆಲಸ ಮಾಡ್ಬೇಕು. ಮೊದಲು ನೀನು ಕೆಲಸ ಮಾಡಿ ನೀನು, ಆಮೇಲೆ ನನಗೆ ಗೊತ್ತು ನಿನ್ಗೆ ಏನ್ ಮಾಡ್ಬೇಕಂತ ಹೇಳ್ಬಿಟ್ಟು ನಾನೇ ಮಾಡ್ತೀನಿ. ಮದುವೆ ಮಾಡಿದ ಯಾರು? ದೇವರೇ ಮಾಡಿದ್ದಾನೆ ಆದಾಮನಿಗೆ ಮದುವೆ. ತಂದೆ ತನ್ನ ಕರ್ತವ್ಯನ ನಿರ್ವಹಿಸ್ತಾ ಇದ್ದಾರೆ ಪ್ರಿಯರೇ. ಇವತ್ತು ಈ ಆಲೋಚನೆ ಪ್ರತಿಯೊಬ್ಬ ಯವನಸ್ಥ ಸ್ತ್ರೀಯರು ಇದನ್ನ ತಿಳ್ಕೊಳ್ಬೇಕಾದಂತ ಅನಿವಾರ್ಯತೆ ಇದೆ. ಮ್ಯಾರೇಜ್ ಅಂದ್ರೆ ಏನು? ಹುಡುಗಾಟಿಗೆನ ಇದು? ಹುಡುಗಾಟಿಗೆ ಅಲ್ಲ ಇದು. ಎಷ್ಟೋ ಜನ ಯವನಸ್ಥ ಸ್ತ್ರೀಯರು ಇದ್ರ ಬಗ್ಗೆ ತಿಳುವಳಿಕೆ ಇಲ್ಲದೇನೆ ತಾತ್ಕಾಲಿಕವಾದಂತಹ ಸುಖಕ್ಕೋಸ್ಕರ, ತಾತ್ಕಾಲಿಕವಾದಂತಹ ಜೀವಿತದ ಕನಸುಗಳನ್ನ ನಾವು ನೆರವೇರಿಸಿಕೊಳ್ಬೇಕನ್ನುವಂತಹ ಆಲೋಚನೆಯಲ್ಲಿ ಶಾಶ್ವತವಾದಂತಹ ಬಹುದೊಡ್ಡ ಜೀವಿತ ಕಾಲವನ್ನು ಹಾಳು ಮಾಡ್ಕೊತಾ ಇದ್ದಾರೆ ಇವತ್ತೆಲ್ಲರೂ ಕೂಡ. ಹಾಳು ಮಾಡ್ಕೊತಾ ಇದ್ದಾರೆ. ಆಮೇಲೆ ಮತ್ತೆ ಬರಲ್ಲ. ಕೋಪದಲ್ಲಿ ಕುಯ್ದ ಮೂಗು ಶಾಂತವಾದ ಮೇಲೆ ಬರಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಫೀಲಿಂಗ್ಸ್ಗಳು ಇರ್ತವೆ, ಭಾವನೆಗಳು ಬರ್ತವೆ. ಅವುಗಳನ್ನ ಏನ್ ಮಾಡ್ಬೇಕು? ನಾವು ಹಿಡಿದಿಟ್ಕೋಬೇಕು, ಕಂಟ್ರೋಲ್ ಮಾಡಬೇಕು. ಕಂಟ್ರೋಲ್ ಯುವರ್ ಸೆಲ್ಫ್ ಅಂತ ಹೇಳ್ತಾನೆ. ನೀವು ಜಿತೇಂದ್ರಿಯರಾಗಿರ್ಬೇಕು ಅಂತ ಹೇಳ್ತಾನೆ. ಜಿತೇಂದ್ರಿಯರು ಅಂದ್ರೆ ಏನು? ಇಂದ್ರಿಯಗಳನ್ನ ನಿಗ್ರಹಿಸಿಕೊಳ್ಳುವುದರಲ್ಲಿ ನಿಮ್ಮನ್ನು ನೀವು ಸಾಧನೆ ಮಾಡ್ಕೋಬೇಕು. ಕಣ್ಣು ಏನನ್ನ ಕೇಳ್ತದೆ, ಕೈ ಏನನ್ನ ಕೇಳ್ತದೆ, ದೇಹ ಏನನ್ನ ಕೇಳ್ತದೆ. ಯಾರಾದ್ರೂ ಚಂದ ಇರುವಂತ ಹುಡುಗಿನ ನೋಡಿದ್ರೆ ಆ ಹುಡುಗಿ ನೋಡು ಅಂತ ಹೇಳ್ಬಿಟ್ಟು ಹೇಳ್ತದೆ. ಕಂಟ್ರೋಲ್ ಯುವರ್ ಸೆಲ್ಫ್. ಯು ಆರ್ ನಾಟ್ ಆರ್ಡಿನರಿ ಮ್ಯಾನ್, ಯು ಆರ್ ದ ಸನ್ ಆಫ್ ಗಾಡ್. ನೀನು ದೇವರ ಮಗನೇ. ನೀನು ಕರ್ತನಾದ ಯೇಸು ಕ್ರಿಸ್ತನು ನಿನ್ನನ್ನ ತನ್ನ ಸ್ವರತ್ತು ಕೊಟ್ಟು ಸಂಪಾದನೆ ಮಾಡಿಕೊಂಡಿದ್ದೇನೆ. ನಿತ್ಯತ್ವದ ಈ ಪ್ರಯಾಣದಲ್ಲಿ ಶ್ರೇಷ್ಠ ಪ್ರಯಾಣಿಕನಾಗಿ ನೀನು ಪ್ರಯಾಣವನ್ನು ಮುಂದುವರಿಸ್ತಾ ಇದೆಯಾ. ಬಿ ಕೇರ್ಫುಲ್. ಹೆಂಗ್ ಬೇಕಂಗೆ ನಿನ್ನ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸೋದಕ್ಕೆ ನಿನ್ನ ಬದುಕನ್ನು ಒಪ್ಪಿಸ್ಕೊಳ್ಬೇಡ. ಈ ಬದುಕಿಗೆ ಶಾಶ್ವತವಾದಂತ ಒಂದು ಸ್ಥಾನ ಇದೆ, ಮಾನ್ಯತೆ ಇದೆ, ಪ್ರಾಧಾನ್ಯತೆ ಇದೆ.
ಅದನ್ನು ಆಲೋಚನೆ ಮಾಡು ನೀನು ಅಂತ ಹೇಳ್ತದೆ. ಸೊ ಹಾಗಾಗಿ ಪ್ರಿಯರೇ, ಸೊ ಸ್ತ್ರೀಯನ್ನ ಮುಟ್ಟದೇ ಇರುವಂಥದ್ದು ಒಳ್ಳೇದು ಅಂತ ಹೇಳ್ತಾ ಇದ್ದಾನೆ. ಮುಟ್ಟದೇ ಇರುವಂಥದ್ದು ಒಳ್ಳೇದು, ಜಾರತ್ವ ಅನ್ನುವಂಥದ್ದು ಡೇಂಜರ್ ಅಂತ ಹೇಳ್ತಾನೆ. ಯಾರೇ ಏನೇ ಪಾಪ ಮಾಡಿದ್ರು ಕೂಡ ಅದು ಪಾಪ ಹೊರಗಡೆ ಇರ್ತದೆ, ಆದ್ರೆ ಜಾರತ್ವ ಅನ್ನುವಂಥದ್ದು ಎಲ್ಲಿಗೆ ಹೋಗುತ್ತೆ? ಅದು ದೇಹಕ್ಕೆ ಅಂತ ಹೇಳ್ತಾನೆ. ನೋಡಿ, ಒಂದು ವಚನ ನೋಡಿಕೊಂಡು ಈ ಭಾಗನ ಮುಗಿಸುವಂತ ಪ್ರಯತ್ನ ಮಾಡೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ, 1 Corinthians chapter 6 verse 18. ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ, ಮನುಷ್ಯರು ಮಾಡುವ ಇತರ ಪಾಪ ಕೃತ್ಯಗಳು ದೇಹಕ್ಕೆ ಹೊರಗಾಗಿವೆ, ಆದರೆ ಜಾರತ್ವ ಮಾಡುವವನು ತನ್ನ ದೇಹಕ್ಕೆ ಹಾನಿಕರವಾದ ಪಾಪವನ್ನು, ಅಂದ್ರೆ ಜಾರತ್ವ ಯಾರಿಗಿದು ಹಾನಿ? ಜಾರತ್ವ ಯಾರಿಗೆ ಹಾನಿ? ಇದು ನಿನ್ನ ದೇಹಕ್ಕೆ ಹಾನಿ. ನೀನು ಮಾಡುವಂತ ಇತರೆ ಪಾಪ ಕೃತ್ಯಗಳು ನಿನ್ನ ದೇಹದಿಂದ ಏನಾಗಿರ್ತವೆ? ಹೊರಗಿರ್ತವೆ. ಆದ್ರೆ ಜಾರತ್ವ ಅನ್ನುವಂಥದ್ದು ನಿನ್ನ ದೇಹಕ್ಕೆ ಹಾನಿ ಅಂತ ಹೇಳಿ, ನಿನ್ನ ದೇಹಕ್ಕೆ ಹಾನಿ. ಇವತ್ತು ಏಡ್ಸ್ ಅನ್ನುವಂಥದ್ದು ಎಲ್ಲಿಂದ ಬರ್ತಾ ಇದೆ? ಏಡ್ಸ್ ಅನ್ನುವಂಥದ್ದು ಎಲ್ಲಿಂದ? ಅದು ಪರಪುರುಷ ಪರಸ್ತ್ರೀ ಲೈಂಗಿಕವಾದಂತಹ ಕಾರ್ಯಕ್ರಮದಲ್ಲಿ ಅಕ್ರಮವಾಗಿ ಭಾಗವಹಿಸೋದ್ರ ಮೂಲಕ ವಿಪರೀತವಾದಂತಹ ರೋಗ ಹೊರಗಡೆ ಇಲ್ಲ. ಯಾರಿಗೆ ಅದು? ತನ್ನ ದೇಹಕ್ಕೆ ಅಂಟಿಕೊಂಡಿರ್ತಕ್ಕಂಥ ರೋಗ ಅದು, ತನ್ನ ದೇಹಕ್ಕೆ ಅಂಟಿಕೊಂಡಂತ ರೋಗ ಅದು. ಸೊ ಹಾಗಾಗಿ ಪರಿಶುದ್ಧಾತ್ಮನು ಬಹಳ ಚಂದವಾಗಿ ಹೇಳ್ತಾ ಇದ್ದಾನೆ, ಜಾರತ್ವ ಎಷ್ಟು ಡೇಂಜರಸ್ ಅಂತ ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ಈ ಜಾರತ್ವವನ್ನು ದೇವರು ಉದ್ದೇಶಿಸಲಿಲ್ಲ. ಆದ್ದರಿಂದ ಪ್ರತಿಯೊಬ್ಬ ಸ್ತ್ರೀ ಮತ್ತು ಪ್ರತಿಯೊಬ್ಬ ಪುರುಷ ಪರಿಶುದ್ಧವಾದಂತಹ ವಿವಾಹದ ಬಂಧನದ ಮೂಲಕವೇ ನೀವು ಬಂಧಿಸಲ್ಪಟ್ಟು ಪರಸ್ಪರ ಶಾರೀರಿಕ ಕೋರಿಕೆಗಳನ್ನ ನೀವು ದಾಂಪತ್ಯ ಬದುಕಿನಲ್ಲೇ ನೆರವೇರಿಸಿಕೊಳ್ಬೇಕು ಅನ್ನುವಂಥದ್ದು ದೇವರ ಆಲೋಚನೆ. ಅದಕ್ಕೆ ಮತ್ತೊಂದು ಸಾರಿ ಅದನ್ನು ಗಮನಿಸಿ, ನೀವು ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ, ಮನುಷ್ಯರು ಮಾಡುವ ಇತರ ಪಾಪ ಕೃತ್ಯಗಳು ದೇಹಕ್ಕೆ ಹೊರಗಾಗಿವೆ, ಆದರೆ ಜಾರತ್ವ ಮಾಡುವವನು ತನ್ನ ದೇಹಕ್ಕೆ ಹಾನಿಕರವಾದ ಪಾಪವನ್ನು ಮಾಡುತ್ತಾನೆ. ತನ್ನ ದೇಹಕ್ಕೆ ಹಾನಿಕರವಾದಂತಹ ಪಾಪ ಅದು. ಸೊ ಹಾಗಾಗಿ ಬಿ ಕೇರ್ಫುಲ್, ಜಾರತ್ವಕ್ಕೆ ನೀವು ದೂರವಾಗಿ ಓಡಿ ಹೋಗಿರಿ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ಸೆಷನ್ ನಲ್ಲಿ ನಾವೇನ್ ಗಮನಿಸಿದೀವಿ? ವಿವಾಹ ಯಾಕೆ, ವಿವಾಹ ಅಂದ್ರೆ ಏನು ಅನ್ನುವಂಥ ವಿಷಯಗಳನ್ನ ನಾವು ಗಮನಿಸಿದ್ದೇವೆ. ಸೊ ಇನ್ನು ಮುಂದುವರೆದ ಭಾಗದಲ್ಲಿ ವಿವಾಹ ಯಾಕೆ ಅನ್ನುವಂತಹ ಇನ್ನಷ್ಟು ವಿಷಯಗಳನ್ನ ಕಲ್ತ್ಕೊಳ್ಳೋದಕ್ಕೆ ಸಮಯವನ್ನು ಸದ್ಬಳಕೆ ಮಾಡಿಕೊಳ್ಳೋಣ. ತಾಳ್ಮೆಯಿಂದ ಕೇಳಿದಂತ ತಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ವಂದಿಸಿ ಈ ಭಾಗನ ಮುಕ್ತಾಯ ಮಾಡೋಣ. ಎಲ್ರಿಗೂ ವಂದನೆಗಳು.